ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋಲಿ ನಾವು 2022 ಬಯಾಲಜಿ ಮಾಡೆಲ್ ಪೇಪರ್ ಆನ್ಸರ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ವಿ ವಿಲ್ ಆನ್ಸರ್ ಕ್ವೆಶನ್ 21 to 40 in this video. Questions are carrying 2 marks, 3 marks and 5 marks. ನೋಡೋಣ. 21st question. Mention the deficiency symptoms of essential elements in plants. ಪ್ಲ್ಯಾಂಟ್ಸ್ಗೆ ಕೆಲವು ಎಸೆನ್ಷಿಯಲ್ ಎಲಿಮೆಂಟ್ಸ್ ಬೇಕು. ಆ ಎಲಿಮೆಂಟ್ಸು ಪ್ಲ್ಯಾಂಟ್ಸ್ಗೆ ಸಿಕ್ಕಲಿಲ್ಲ ಅಂದರೆ ವಾಟ್ ಹ್ಯಾಪನ್ಸ್, ವಾಟ್ ಈಸ್ ದ ಸಿಮ್ಟಮ್ಸ್? ಡಿಫಿಷಿಯೆಂಟ್ ಇದ್ದರೆ ವಾಟ್ ಆರ್ ದ ಸಿಮ್ಟಮ್ಸ್? ಇದು ಕ್ವೆಶನ್. ಸೊ ನೋಡೋಣ ಏನಿದೆ ಅಂತ. ಸೊ ದ ಡಿಫಿಷಿಯನ್ಸಿ ಸಿಮ್ಟಮ್ಸ್ shown in the plants include chlorosis, necrosis, stunted plant growth, premature fall of leaves and buds, and inhibition of cell division. So there are a few symptoms and we will look at some of them. Chlorosis, necrosis, stunted plant growth, premature fall of leaves and buds, and inhibition of cell division. So chlorosis, necrosis ಅನ್ನು ಮುಂದೆ ನೋಡೋಣ. Let us look at stunted plant growth. Stunted plant growth ಅಂದರೆ the plant does not grow to its full height. ಅದರ ಫುಲ್ ಹೈಟ್ಗೆ ಗ್ರೋ ಆಗಲ್ಲ, ಅದು ಹೈಟ್ ಕಮ್ಮಿ ಆಗುತ್ತೆ, ಚಿಕ್ಕದಾಗಿರುತ್ತೆ. ಪ್ರಿಮೆಚ್ಯೂರ್ ಫಾಲ್ ಆಫ್ ಲೀವ್ಸ್ ಆ್ಯಂಡ್ ಬಡ್ಸ್ ಅಂದರೆ ಎಲೆಗಳು ಅದರದ್ದು ಪೂರ ಜೀವ ಇರದೆ ಮುಂಚೆನೇ ಬಿದ್ದೋಗೋದು. ಬಿಕಾಸ್ ಇಟ್ ಡಸ್ ನಾಟ್ ಹ್ಯಾವ್ ನ್ಯೂಟ್ರಿಯೆಂಟ್ಸ್. ಮುಂಚೆನೇ ಬಿದ್ದೋದ್ರೆ ಅದಕ್ಕೆ ಪ್ರಿಮೆಚ್ಯೂರ್ ಫಾಲ್ ಆಫ್ ಲೀವ್ಸ್ ಅಂತ ಹೇಳ್ತೀವಿ. ಇನ್ಹಿಬಿಷನ್ ಆಫ್ ಸೆಲ್ ಡಿವಿಷನ್ ಅಂದರೆ ಸೆಲ್ ಡಿವಿಷನ್ ಆಗಲ್ಲ. ಸೆಲ್ ಡಿವಿಷನ್ ಆಗಲಿಲ್ಲ ಅಂದರೆ ಗ್ರೋ ಆಗಲ್ಲ, ಹಣ್ಣುಗಳಾಗಲ್ಲ, ಸೀಡ್ಗಳಾಗಲ್ಲ, ಈ ಥರ ಎಲ್ಲ. ಇದು ಸೊ ಕ್ಲೋರೋಸಿಸ್ ಮತ್ತು ನೆಕ್ರೋಸಿಸನ್ನು ಸ್ಪೆಸಿಫಿಕ್ ಆಗಿ ನೋಡೋಣ. ಕ್ಲೋರೋಸಿಸ್ ಅಂದರೆ ಲಾಸ್ ಆಫ್ ಕ್ಲೋರೋಫಿಲ್. ಕ್ಲೋರೋಫಿಲ್ ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ? ಇಟ್ ಲೀಡ್ಸ್ ಟು ಯೆಲ್ಲೋಯಿಂಗ್ ಆಫ್ ಲೀವ್ಸ್. ಲೀವ್ಸು ಯೆಲ್ಲೋ ಆಗುತ್ತೆ, ಗ್ರೀನ್ ಹೋಗಿ ಯೆಲ್ಲೋ ಆಗುತ್ತೆ. ಆ್ಯಂಡ್ ವೈ ಡಸ್ ಇಟ್ ಹ್ಯಾಪನ್? ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ನೈಟ್ರೋಜನ್, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಸಲ್ಫರ್, ಐರನ್, manganese, zinc and molybdenum. That is chlorosis. So chlorophyll ಕಳೆದು ಕಮ್ಮಿಯಾಗಿ ಎಲೆಗಳು ಯೆಲ್ಲೋ ಆಗುವುದು, ಗ್ರೀನರಿ ಅದರದ್ದು ಹೋಗೋದು. ಸೆಕೆಂಡ್ ಒನ್ ಇಸ್ ಕಾಲ್ಡ್ ನೆಕ್ರೋಸಿಸ್. ನೆಕ್ರೋಸಿಸ್ ಇಸ್ ಬೇಸಿಕ್ಲಿ ಡೆತ್ ಆಫ್ ಟಿಶ್ಯೂಸ್. ಗಿಡದಲ್ಲೇ ಆಗಬೇಕು ಅಂತಿಲ್ಲ, ಈವನ್ ನಮ್ಮದ್ರಲ್ಲಾದರೂ ನೆಕ್ರೋಸಿಸ್ ಅಂತಲೇ ಹೇಳೋದು. ಪರ್ಟಿಕ್ಯುಲರ್ಲಿ ಲೀಫ್ ಟಿಶ್ಯೂ. This is due to deficiency of calcium, magnesium, copper and potassium. So that is necrosis. Necrosis ಅಂದರೆ ಎಲೆಗಳು, ಟಿಶ್ಯೂಗಳು ಸತ್ತೋಗುತ್ತೆ. Third one is cell division inhibition. Cell division is inhibited. Why does this happen? Due to lack or low levels. ಒಂದಾ ಇಲ್ಲದಿರುವುದು ಅಥವಾ ಕಮ್ಮಿ ಇರುವುದು. ಯಾವುದು? ನೈಟ್ರೋಜನ್, ಪೊಟ್ಯಾಷಿಯಮ್, ಸಲ್ಫರ್ ಮತ್ತು molybdenum. So this is all deficiency related symptoms. Next ಹೋಗೋಣ. 22nd. Write the steps involved in conversion of ammonia into nitrate by soil bacteria. ಅಮೋನಿಯಾನ ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡೋದು ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾ ಯಾವುದು? ಸಾಯಿಲ್ ಬ್ಯಾಕ್ಟೀರಿಯಾ, ಅಂದರೆ ನೆಲದಲ್ಲಿ ಮಣ್ಣಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ. ಸೊ 2 ಸ್ಟೆಪ್ ಇದೆ. ಆ ಸ್ಟೆಪ್ಪುಗಳು ಏನು ಅಂತ ಕೇಳ್ಯಾರೆ. 2 ಸ್ಟೆಪ್ಪನ್ನು ಆ್ಯಕ್ಚುಲಿ ಬೇರೆ ಬೇರೆ ಬ್ಯಾಕ್ಟೀರಿಯಾ ಮಾಡುತ್ತೆ. ಸಾಯಿಲ್ ಬ್ಯಾಕ್ಟೀರಿಯಾ ಕನ್ವರ್ಟ್ಸ್ ಅಮೋನಿಯಾ ಇಂಟು ನೈಟ್ರೇಟ್ ಇನ್ ದ ಫಾಲೋಯಿಂಗ್ ಸ್ಟೆಪ್ಸ್. ಸೊ 2 ಸ್ಟೆಪ್ ಇದೆ. ಫಸ್ಟ್ ಸ್ಟೆಪ್ ಈಸ್ ನೈಟ್ರೋಸೋಮನಸ್ ಆ್ಯಂಡ್ ನೈಟ್ರೋಕಾಕಸ್. ನೈಟ್ರೋಸೋಮನಸ್ ಅಂದರೆ ಒಂದು ಬ್ಯಾಕ್ಟೀರಿಯಾ ಹೆಸರು, ನೈಟ್ರೋಕಾಕಸ್ ಅಂದರೆ ಇನ್ನೊಂದು ಬ್ಯಾಕ್ಟೀರಿಯಾ ಹೆಸರು. ದೇ ಆಕ್ಸಿಡೈಸ್ ಅಂದರೆ ಆಕ್ಸಿಜನ್ ಆ್ಯಡ್ ಮಾಡೋದು, ಅಮೋನಿಯಾ ಟು ನೈಟ್ರೇಟ್. ಸೊ ಅಲ್ಲಿ NO2 ಮೈನಸ್ ಅಂತ ಇರೋದು ನೈಟ್ರೇಟು, NH3 ಅಂತ ಇರೋದು ಅಮೋನಿಯಾ. ಸೊ ಅಮೋನಿಯಾಗೆ O2 ಆ್ಯಡ್ ಮಾಡಿದ್ರೆ ನೈಟ್ರೇಟ್ ಮತ್ತು ಹೈಡ್ರೋಜನ್ ಅಯಾನ್ ಸಿಗುತ್ತೆ ಮತ್ತು ವಾಟರ್ ರಿಲೀಸ್ ಆಗುತ್ತೆ. ಇದು ಯಾರು ಮಾಡ್ತಾರೆ? ನೈಟ್ರೋಸೋಮನಸ್ ಅನ್ನೋ ಬ್ಯಾಕ್ಟೀರಿಯಾ
ನೈಟ್ರೋಕಾಕಸ್ ಅನ್ನೋ ಬ್ಯಾಕ್ಟೀರಿಯಾ. ಆ್ಯಂಡ್ ಆರ್ ಅಂದರೆ ಎರಡೂ ಮಾಡ್ಬೋದು ಅಥವಾ ಬರೀ ನೈಟ್ರೋಸೋಮನಸ್ ಮಾಡ್ಬೋದು. ಸೆಕೆಂಡ್ ಸ್ಟೆಪ್ಪು, ನೈಟ್ರೈಟ್ ಅನ್ನೋದು ಆಕ್ಸಿಜನ್ ಜೊತೆ ಸೇರಿಕೊಂಡು ನೈಟ್ರೇಟ್ ಆಗುತ್ತೆ. ಸೊ ನೈಟ್ರೇಟ್ ಅನ್ನೋದು NO3 ಮೈನಸ್, ನೈಟ್ರೈಟ್ ಅನ್ನೋದು NO2 ಮೈನಸ್. ಇದನ್ನು ಯಾರು ಮಾಡ್ತಾರೆ? ನೈಟ್ರೋಬ್ಯಾಕ್ಟರ್ ಅನ್ನೋ ಬ್ಯಾಕ್ಟೀರಿಯಾ ಇಟ್ ಆಕ್ಸಿಡೈಸಸ್ ನೈಟ್ರೇಟ್, ಅದಕ್ಕೆ ಆಕ್ಸಿಜನ್ ಕೊಟ್ಟು ನೈಟ್ರೇಟ್ ಮಾಡುತ್ತೆ. ಇದು ಎರಡು ಸ್ಟೆಪ್. These are the two steps. In the first step, Nitrosomonas and Nitrococcus oxidize ammonia to nitrate. In the second step, Nitrobacter oxidizes the nitrite to nitrate. These are the two steps. Now, 23rd question. Mention any two disorders of human respiratory system. Human respiratory system. ಅಂದರೆ ನಾವು ಉಸಿರಾಡುವಂತಹ ಸಿಸ್ಟಮಲ್ಲಿ ಯಾವುದಾದ್ರೂ ಎರಡು ಡಿಸಾರ್ಡರನ್ನು ಹೇಳಿ ಅಂತ ಹೇಳ್ಯಾರ. ಎರಡು ಡಿಸಾರ್ಡರ್ ಹೇಳಬೇಕು. So let's look at the disorders of human respiratory system. First one is asthma. So asthma ಅಂತೂ ನಾವೆಲ್ಲರೂ ಕೇಳಿದ್ದೀವಿ. It is basically difficulty in breathing, usually wheezing ಅಂತ ಹೇಳ್ತೀವಿ. Why does it happen? Inflammation, ಊದ್ಕೊಳ್ಳೋದು, of bronchi and bronchioles. Bronchi and bronchioles ಅಂತ ಇರುವಂತಹ ನಮ್ಮ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಪಾರ್ಟು ಊದ್ಕೊಳ್ಳೋದ್ರಿಂದ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಅದನ್ನು ಆಸ್ಮಾ ಅಂತ ಹೇಳ್ತೀವಿ. So it's difficulty in breathing due to inflammation of bronchi and bronchioles. Second one is emphysema. Emphysema ಅಂದ್ರೆ ಏನು? ಇಟ್ಸ್ ಅ ಕ್ರಾನಿಕ್ ಡಿಸಾರ್ಡರ್. ಕ್ರಾನಿಕ್ ಡಿಸಾರ್ಡರ್ ಅಂದರೆ ಹೋಗಲ್ಲ, ಪರ್ಮನೆಂಟ್ ಆಗಿರುತ್ತೆ. In which alveolar walls are damaged. Alveolar walls are damaged. Alveolar walls ಎಲ್ಲಿರುತ್ತೆ? ಲಂಗ್ಸ್ ಒಳಗಿರುತ್ತೆ. As a result, the respiratory surface is decreased. That means ಎಷ್ಟು ಏರಿಯಾ ನಿಮ್ಮ ಲಂಗ್ಸ್ ಅವೈಲಬಲ್ ಇದೆಯೋ ಟು ಟೇಕ್ ಆಕ್ಸಿಜನ್ ಆ್ಯಂಡ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್, that area is reduced. If you remember, alveoli is the organ or part of the organ which is responsible for this actual respiration. So as a result, respiratory surface is decreased because alveolar walls are damaged. And ಏನು ಕಾರಣ ಇದಕ್ಕೆ? The biggest reason is smoking. ಸ್ಮೋಕ್ ಮಾಡಿದರೆ ನಿಮ್ಮ ಆಲ್ವಿಯೋಲರ್ ವಾಲ್ಸ್ ಡ್ಯಾಮೇಜ್ ಆಗುತ್ತೆ, ಅದರಿಂದ ರೆಸ್ಪಿರೇಟರಿ ಸರ್ಫೇಸ್ ಕಮ್ಮಿ ಆಗುತ್ತೆ, ಅದರಿಂದ ಕ್ರಾನಿಕ್ ಡಿಸಾರ್ಡರ್ ಅಂದರೆ ಹೋಗಲ್ಲ, ಲೈಫ್ ಲಾಂಗ್ ಇರುತ್ತೆ, ವರ್ಷ ಕೆಟ್ಟದಾಗ್ತಾ ಹೋಗುತ್ತೆ ಸ್ಮೋಕ್ ಮಾಡಿದ್ರೆ. ಅದಕ್ಕೆ ನಾವೇನು ಮಾಡಬೇಕು? ಸ್ಮೋಕನ್ನು ಮಾಡಬಾರದು. ಪಿಕ್ಚರಲ್ಲೆಲ್ಲ ಕೂಲಾಗಿ ತೋರಿಸ್ತಾರೆ, ಬಟ್ ನಿಜವಾಗ್ಲೂ ದೊಡ್ಡ ಬಿಲ್ ಇದೆ ಎಂಡಲ್ಲಿ. ಎಂಫಸಿಮಾ ಒಂದು, ಲಂಗ್ ಕ್ಯಾನ್ಸರ್ ಇನ್ನೊಂದು. 24. Give an example each for ammonotelic and uricotelic animals. Ammonotelic ಮತ್ತು uricotelic animalsಗೆ ಎಕ್ಸಾಂಪಲ್ ಕೊಡಿ. ಏನು ammonotelic, uricotelic ಅಂದರೆ? They are both different kinds of excretion products. So ammonotelic animals excrete ಅಮೋನಿಯಾನ ಎಕ್ಸ್ಕ್ರೀಟ್ ಮಾಡುತ್ತೆ. ನಾವು ಯೂರಿಯಾನ ಎಕ್ಸ್ಕ್ರೀಟ್ ಮಾಡೋದು. ammonotelic animals excrete ammonia. Example ಏನು? Some bony fishes, aquatic amphibians that live in the water mainly, aquatic insects that live in the water, ನೀರಲ್ಲಿ ಇರುವಂತಹ ಕಿಮಿಕೀಟಗಳು ಮತ್ತು ನೀರಲ್ಲಿ ಇರುವಂತಹ ಆಂಫಿಬಿಯನ್ಗಳು, ಕಪ್ಪೆ ಇತ್ಯಾದಿ, ಇವುಗಳು ammonotelic animals ಅಂತ ಇರುತ್ತೆ. ಎಲ್ಲ ಅಲ್ಲ, ಸಮ್. ದೇ ಎಕ್ಸ್ಕ್ರೀಟ್ ಅಮೋನಿಯಾ. ನಾವೇನು ಎಕ್ಸ್ಕ್ರೀಟ್ ಮಾಡ್ತೀವಿ? ವಿ ಎಕ್ಸ್ಕ್ರೀಟ್ ಯೂರಿಯಾ. ಯೂರಿಕೋಟೆಲಿಕ್ ಅಂದರೆ ಏನು? ಯೂರಿಕೋಟೆಲಿಕ್ ಅನಿಮಲ್ಸ್ ಎಕ್ಸ್ಕ್ರೀಟ್ ನೈಟ್ರೋಜನಿಯಸ್ ವೇಸ್ಟ್. ಸೊ ನೈಟ್ರೋಜನಿಯಸ್ ವೇಸ್ಟ್ ಯಾವುದು? ಯೂರಿಕ್ ಆ್ಯಸಿಡನ್ನು ಎಕ್ಸ್ಕ್ರೀಟ್ ಮಾಡುತ್ತೆ. ಇಟ್ ಎಕ್ಸ್ಕ್ರೀಟ್ಸ್ ಯೂರಿಕ್ ಆ್ಯಸಿಡ್ ಇನ್ ದ ಫಾರ್ಮ್ ಆಫ್ ಪೆಲೆಟ್ಸ್ ಆರ್ ಪೇಸ್ಟ್ ವಿತ್ ಅ ಮಿನಿಮಮ್ ಲಾಸ್ ಆಫ್ ವಾಟರ್. ಎಕ್ಸಾಂಪಲ್ ಏನು? ರೆಪ್ಟೈಲ್ಸ್, ಬರ್ಡ್ಸ್, ಲ್ಯಾಂಡ್ ಸ್ನೇಲ್ಸ್ ಆ್ಯಂಡ್ ಇನ್ಸೆಕ್ಟ್ಸ್. ಸೊ ರೆಪ್ಟೈಲ್ಸ್ ಅಂತ ನಾವೇನು ಹೇಳ್ತೀವಿ? ಕ್ರೊಕೊಡೈಲ್ ಇತ್ಯಾದಿ, ಹಾವು. ಬರ್ಡ್ಸ್, ಲ್ಯಾಂಡ್ ಸ್ನೇಲ್ಸ್ ಆ್ಯಂಡ್ ಇನ್ಸೆಕ್ಟ್ಸ್ ಅವರೆಲ್ಲ ಪೆಲೆಟ್ ಅಂದರೆ ಒಂಥರ ಬೀಜ ಥರ ಇರುತ್ತೆ. ಪೇಸ್ಟ್
ಸೊ ಏನಕ್ಕೆ ಆ ಥರ ಯೂರಿಕ್ ಆ್ಯಸಿಡನ್ನು ಹೊರಗಾಕತ್ತೆ? ನೀರನ್ನು ಕನ್ಸರ್ವ್ ಮಾಡೋಕ್ಕೆ, ಮಿನಿಮಮ್ ಲಾಸ್ ಆಫ್ ವಾಟರ್. ಇದು 2 ಎಕ್ಸಾಂಪಲ್. 25ನೇ ಎಕ್ಸಾಂಪಲ್, ಮೆನ್ಷನ್ ದ ಟೈಪ್ಸ್ ಆಫ್ ಸಿನಾಪ್ಸ್. ಸಿನಾಪ್ಸ್ ಅಂದ್ರೆ ಏನು? ಇಟ್ಸ್ ಅ ಕನೆಕ್ಷನ್ ಯೂಸ್ ಇನ್ ನ್ಯೂರಲ್ ಕಮ್ಯುನಿಕೇಷನ್. ಸೊ 2 ಟೈಪ್ ಸಿನಾಪ್ಸ್ ಇದೆ. ಒಂದನ್ನು ಎಲೆಕ್ಟ್ರಿಕಲ್ ಸಿನಾಪ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಕೆಮಿಕಲ್ ಸಿನಾಪ್ಸ್. ಸೊ ಇಲ್ಲಿ ಟೈಪ್ ಬರೆದ್ರೆ ಸಾಕು, 2 ಮಾರ್ಕ್ ಕ್ವೆಶ್ಚನ್. 26th, write the taxonomic categories of mango plant. So this is a tricky question because ಇದೆಲ್ಲ ಜ್ಞಾಪಕ ಇರಬೇಕು. ನಿಮಗೆ ಜ್ಞಾಪಕ ಇದ್ದರೆ ಬರೀರಿ, ಇಲ್ಲಾಂದರೆ ಚಾಯ್ಸಲ್ಲಿ ಬೇರೆ ಯಾವುದಾದ್ರು ಕ್ವೆಶನ್ ಬರೀರಿ. ಬಿಕಾಸ್ ಇಲ್ಲಿ ಮ್ಯಾಂಗೋ ಕೇಳ್ಯಾರೆ, ಮ್ಯಾಂಗಿಫೆರಾ ಇಂಡಿಕಾ, ಮ್ಯಾಂಗಿಫೆರಾ ಜೀನಸ್, ಅವೆಲ್ಲ ಜ್ಞಾಪಕ ಇಟ್ಕೋಬೇಕು. ಆಂಜಿಯೋಸ್ಪರ್ಮಿ, ಫೈಲಮ್, ಇದೆಲ್ಲ ಜ್ಞಾಪಕ ಇಟ್ಕೋಬೇಕು. If you are not able to remember this, I suggest at least make sure you know other topics so that you don't have to attend these kind of questions. But ಜ್ಞಾಪಕ ಇದ್ದರೆ great, right? You can get quickly 3 marks. So write the taxonomic categories of mango plant. Illide the biological name, genus, family, order, class, and phylum and division. We can write all of that. 27th question. List any 3 modifications that enable birds to adjust to the aerial mode of life. ಗಾಳಿಯಲ್ಲಿ ಹಾರಾಡಿಕೊಂಡು ಬದುಕಲು ಪಕ್ಷಿಗಳು ಏನು ಮಾಡಿಫಿಕೇಷನ್ಸ್ ಮಾಡಿವೆ, ಅದರಲ್ಲಿ ಯಾವುದಾದ್ರೂ 3 ಹೇಳಿ ಅಂತ ಇದೆ ಕ್ವೆಶ್ಚನ್. ಸೊ ವಾಟ್ ಈಸ್ ದ ಫಸ್ಟ್ ಒನ್? ವಿಲ್ ಲಿಸ್ಟ್ ಫ್ಯೂ ಆಫ್ ದಮ್. ನೋಡೋಣ. 4 limbs ಅಂದರೆ ಮೇಲಿರುವಂತಹ ಲಿಮ್ಸ್, ಅದು ವಿಂಗ್ಸ್ ಆಗಿರುತ್ತೆ. ದೇ ಆರ್ ಮಾಡಿಫೈಡ್ ಇಂಟು ವಿಂಗ್ಸ್. ಹೈಂಡ್ ಲಿಮ್ಸ್ ಅಂದರೆ ಕೆಳಗಿರುವಂತಹ ಲಿಮ್ಸ್, ಅದು ದೇ ಹ್ಯಾವ್ ಸ್ಕೇಲ್ಸ್ ಆ್ಯಂಡ್ ಆರ್ ಮಾಡಿಫೈಡ್ ಫಾರ್ ವಾಕಿಂಗ್, ನಡೆಯೋದಕ್ಕೆ, ಸ್ವಿಮ್ಮಿಂಗ್, ಕೆಲವು ಪಕ್ಷಿಗಳು ಸ್ವಿಮ್ ಮಾಡುತ್ತೆ, ಕ್ಲಾಸ್ಪಿಂಗ್ ಅಂದರೆ ಹಿಡಿಯೋದು, ಗಿಡನ ಹಿಡಿಯೋದು, ಕೊಕ್ಕೆ ಥರ ಇರುತ್ತೆ. ಮೇಲಿರೋದು ಕೈಗಳಿರಲ್ಲ, ಕೈಗಳು ವಿಂಗ್ಸ್ ಆಗಿರುತ್ತೆ, ಕಾಲುಗಳು ಸ್ಪೆಷಲ್ ಆಗಿರುತ್ತೆ. ಸ್ಕೇಲ್ಸ್ ಅಂದರೆ ಒಂಥರ ಉದ್ದುದ್ದ ಲೈನ್ ಥರ ಇರುತ್ತೆ, ಅದು ನಡೆಯೋದಕ್ಕೆ, ಸ್ವಿಮ್ ಮಾಡೋದಕ್ಕೆ ಮತ್ತು ಮರದ ಹಿಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಎಂಡೋಸ್ಕೆಲಿಟನ್ ಅಂದರೆ ಏನು? ಎಂಡೋಸ್ಕೆಲಿಟನ್ ಈಸ್ ಇಂಟರ್ನಲ್ ಬೋನ್ಸ್. ಇಟ್ ಈಸ್ ಫುಲ್ಲಿ ಬೋನಿ. ದ ಲಾಂಗ್ ಬೋನ್ಸ್ ಆರ್ ಹಾಲೋ, ಖಾಲಿ ಇರುತ್ತೆ, ವಿತ್ ಏರ್ ಕ್ಯಾವಿಟಿ. ಯಾಕೆ? ವೆಯ್ಟ್ ಕಮ್ಮಿ ಇರಲಿ ಅಂತ. ಸೊ ದಿಸ್ ಈಸ್ ಒನ್ ಆಫ್ ದಿ ಅಡ್ಯಾಪ್ಟೇಷನ್ಸ್ ದಟ್ ದ ಬರ್ಡ್ಸ್ ಹ್ಯಾವ್ ಡನ್. ದಿ ಥರ್ಡ್ ಅಡ್ಯಾಪ್ಟೇಷನ್ ಇಸ್ ಸ್ಕಿನ್ ಇಸ್ ಡ್ರೈ without glands except for the oil gland at the base of the tail. ಇದು ಯಾಕಿರುತ್ತೆ ಅಂದರೆ, ಮಳೆ ಬಂದರೆ ಒದ್ದೆ ಆಗದಿರೋ ಥರ, ಪಕ್ಷಿಗಳು ಒದ್ದೆ ಆಗಲ್ಲ ಮಳೆ ಬಂದರೆ. ಸೊ ಆ ಆಯಿಲ್ ಗ್ಲ್ಯಾಂಡು ಆ ನೀರನ್ನು ತೆಗಿಯೋಕ್ಕೆ ಚಕ್ಕಂತ ಹೆಲ್ಪ್ ಮಾಡುತ್ತೆ. ಸೊ ದಟ್ ಈಸ್ ಹೌ ಆಯಿಲ್ ಗ್ಲ್ಯಾಂಡ್ ಹೆಲ್ಪ್ಸ್. ಇಟ್ ಹೆಲ್ಪ್ಸ್ ದಿ ಬರ್ಡ್ ಟು ಕೀಪ್ ಇಟ್ ಸೆಲ್ಫ್ ಡ್ರೈ ವೆನ್ ದೆರ್ ಇಸ್ ರೈನ್. 4ನೇದು, ದೇ ಹ್ಯಾವ್ ಫೆದರ್ಸ್ ಆ್ಯಂಡ್ ಬೀಕ್ಸ್. ಅದಕ್ಕೆ ಫೆದರ್ಸ್ ಇರುತ್ತೆ, ಸ್ಕಿನ್, ಬರೀ ಸ್ಕಿನ್ ಇರಲ್ಲ, ಪುಕ್ಕ, ರೆಕ್ಕೆ ಪುಕ್ಕ ಇರುತ್ತೆ, ಮತ್ತು ಬೀಕ್, ಕೊಕ್ಕೆ ಇರುತ್ತೆ, ಬಾಯಿ ಇರಲ್ಲ, ಬೀಕ್ ಇರುತ್ತೆ. ಸೊ ದೀಸ್ ಆರ್ ದಿ 4 changes. ಐ ಮೀನ್ ಯು ಕ್ಯಾನ್ ಲಿಸ್ಟ್ ಎನಿ 3, ಯಾವುದಾದ್ರೂ 3 ಹೇಳಿ, ಯು ಶುಡ್ ಗೆಟ್ ಫುಲ್ ಮಾರ್ಕ್ಸ್. 28th question, interesting. Briefly explain the anatomical features of dorsiventral leaf. Dorsiventral leaf ಎಲೆಯನ್ನು, ಅದರ ಅನಾಟಾಮಿಕಲ್ ಫೀಚರನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ನಾವಿಲ್ಲಿ ಚಿತ್ರ ನೋಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ತೀವಿ. ನೀವು ಎಕ್ಸಾಮ್ಗೆ ಚಿತ್ರ ಬರೀಬೇಕು ಅಂತಿಲ್ಲ. ಯು ಡೋಂಟ್ ಹ್ಯಾವ್ ಟು ರೈಟ್ ದ ಡಯಾಗ್ರಾಮ್ ಫಾರ್ ದಿ exam, but this is a diagram for a dorsiventral leaf. So let us look at some of the features. The vertical section, ಅಂದರೆ ಸೈಡಿಂದ ಕಟ್ ಮಾಡಿ ನೋಡಿದ್ರೆ, it has 3 parts, namely epidermis, mesophile and vascular system. So epidermis ಅಂದರೆ ಹೊರಗಡೆ ಇರುವಂತಹ ಚರ್ಮ ಥರ, ಮೀಸೋಫೈಲ್ ಅಂದರೆ ಮಧ್ಯೆ ಇರುವಂಥದ್ದು, ವ್ಯಾಸ್ಕ್ಯುಲರ್ ಸಿಸ್ಟಮ್ ಎಲ್ಲ ಕಡೆ ಇರುತ್ತೆ, ಅಲ್ಲಿ ಜೈಲಮ್ ಫ್ಲೋಯಮ್ ಕಾಣ್ತಾ ಇದೆಯಲ್ಲ. ಸೊ ಫಸ್ಟ್ ಎಪಿಡರ್ಮಿಸ್ ಕಲ್ಯಾಣ.
The epidermis, which covers both the upper surface and the lower surface, ಮೇಲೆ ಮತ್ತು ಕೆಳಗೆ ಎರಡನ್ನೂ ಕವರ್ ಮಾಡುತ್ತೆ, of the leaf as a conspicuous, ಅಂದರೆ ಚೆನ್ನಾಗಿ ಕಾಣುವಂತಹ ಕ್ಯೂಟಿಕಲ್. ಓಕೆ, ಸೊ ದಿಸ್ ಇಸ್ ಎಪಿಡರ್ಮಿಸ್ ಸ್ಟೋರಿ. ಮೇಲಿರುವಂತಹ ಕೆಳಗಿರುವಂತಹ, ಇಲ್ಲಿ ಪಿಂಕ್ ಕಲರಲ್ಲಿ ತೋರಿಸಿದ್ದಾರೆ ಎಪಿಡರ್ಮಿಸ್. ಮೀಸೋಫೈಲ್, ಮೀಸೋಫೈಲ್ ಏನು? ಮಧ್ಯೆ ಇರುವಂಥದ್ದು. ಇಟ್ಸ್ ದ ಟಿಶ್ಯೂ ಬಿಟ್ವೀನ್ the upper and lower epidermis. It has chloroplasts and carries out photosynthesis. Chloroplast andre, it is the chemical that is needed for photosynthesis. ಅದು ಮಧ್ಯದಲ್ಲಿದೆ, ಅಲ್ಲಿ ಗ್ರೀನ್ ಕಲರಲ್ಲಿ ತೋರಿಸ್ಯಾರಲ್ಲ, ಅದೆಲ್ಲ ಮಿಸೋಫೈಲ್. ಲಾಸ್ಟ್ ಒನ್ ಇಸ್ ಅ ವ್ಯಾಸ್ಕ್ಯುಲರ್ ಸಿಸ್ಟಮ್. ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂದರೆ ಪೈಪ್ ಥರ ಇರುವಂಥದ್ದು. ಇಟ್ ಇನ್ಕ್ಲೂಡ್ಸ್ vascular bundles which can be seen in the veins and midrib. Size of the vascular bundles is dependent on the size of the veins. The veins vary in thickness in reticulate venation of the dicot leaves. ಸೊ ಸುಮಾರು ಟರ್ಮ್ಸ್ ಇದೆ, ಇದೆಲ್ಲ ಟರ್ಮ್ಸು ನೀವೇನು ಜ್ಞಾಪಕ ಇಟ್ಕೋಬೇಕು ಅಂತ ಇಲ್ಲ. ಬಟ್ ಬೇಸಿಕ್ ಕಾನ್ಸೆಪ್ಟ್ ಏನು? ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂದರೆ ಒಂದು ಬ್ಲೂ ಕಲರ್ ಇದೆ ಅಲ್ಲ, ದಟ್ ಈಸ್ ವ್ಯಾಸ್ಕ್ಯುಲರ್ ಸಿಸ್ಟಮ್. ಸೊ ದಟ್ ಈಸ್ ಇಟ್ ಈಸ್ ಅ ಬಂಡಲ್, ಅಂದರೆ ಸುಮಾರು ಪೈಪ್ ಥರ ಇದೆ ನೋಡಿ ಅದು. ದೇ ಕ್ಯಾನ್ ಬಿ ಸೀನ್ ಇನ್ ದ ವೇನ್ಸ್ ಅಂಡ್ ದ ಮಿಡ್ರಿಬ್. ವೇನ್ಸ್ ಅಂದರೆ ನಮ್ಮ ವೇನ್ಸ್ ಅಲ್ಲ, ಇದು ಲೀಫಿನ ವೇನ್ಸ್. ಓಕೆ, ಮಿಡ್ರಿಬ್ ಅಂದರೆ ಮಧ್ಯ ಇರುತ್ತಲ್ಲ ಅದು. The size of these vascular bundles is dependent on the size of the veins. Veins ದಪ್ಪ ಇದ್ದರೆ vascular bundle ದಪ್ಪ ಇರುತ್ತೆ. It vary in thickness for dicot leaves. Okay, ಇದಿಷ್ಟು dorsiventral leaf. You don't have to write the diagram, but if you remember some of these points, then you can just explain the anatomical features of dorsiventral leaf. Now, 29th question. Mention the location of following connective tissue: dense regular connective tissue, dense irregular connective tissue, and cartilage. So, you move dense regular connective tissue, dense irregular connective tissue, ಮತ್ತೆ cartilage. ಇದನ್ನ ಲೊಕೇಶನ್ ಹೇಳಿ ಅಂತ. ಸೊ ಡೆನ್ಸ್ ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂ ಎಲ್ಲಿರುತ್ತೆ? ಇಸ್ ಫೌಂಡ್ ಇನ್ ಟೆಂಡನ್ಸ್ ಆ್ಯಂಡ್ ಲಿಗಮೆಂಟ್ಸ್. ಟೆಂಡನ್ಸ್ ಆ್ಯಂಡ್ ಲಿಗಮೆಂಟ್ಸ್ ಏನು? ಅದು ಬೋನ್ ಮತ್ತು ಮಸಲ್ ಬೋನ್ ಇದನ್ನು ಕನೆಕ್ಟ್ ಮಾಡೋದು. ಸೊ ಇಟ್ ಈಸ್ ಫೌಂಡ್ ಇನ್ ಸಚ್ ಥಿಂಗ್ಸ್, ಟೆಂಡನ್ಸ್ ಆ್ಯಂಡ್ ಲಿಗಮೆಂಟ್ಸ್. ಡೆನ್ಸ್ ಇರ್ರೆಗ್ಯುಲರ್ ಟಿಶ್ಯೂ ಎಲ್ಲಿರುತ್ತೆ? ಇಟ್ ಈಸ್ ಪ್ರೆಸೆಂಟ್ ಇನ್ ಸ್ಕಿನ್, ಚರ್ಮದಲ್ಲಿ ಡೆನ್ಸ್ ಇರ್ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂ ಇರುತ್ತೆ. ಸೊ ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂ ಬೋನ್ ಕನೆಕ್ಷನ್ನು ಮತ್ತು ಮಸಲ್ ಬೋನ್ ಕನೆಕ್ಷನ್ ಅಲ್ಲಿರುತ್ತೆ. ಇರ್ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂ ಚರ್ಮದಲ್ಲಿರುತ್ತೆ. What about cartilage? Now, cartilage is present in the tip of the nose, outer ear joints, and between adjacent bones of the vertebral column. Limbs and hands in the adults. ಸೊ ಟಿಪ್ ಆಫ್ ದ ನೋಸ್ ಅಂದರೆ ಏನು? ಮೂಗಿನ ತುದಿಯಲ್ಲಿ ಇರುವಂಥದ್ದು ಬೋನ್ ಅಲ್ಲ, ಮೂಗಿನ ತುದಿಯಲ್ಲಿ ಇರುವಂಥದ್ದು ಕಾರ್ಟಿಲೇಜ್. ಸೊ ವಾಟ್ ವಿ ಹ್ಯಾವ್ ಅಟ್ ದ ಟಿಪ್ ಆಫ್ ಅವರ್ ನೋಸ್ ಈಸ್ ಕಾರ್ಟಿಲೇಜ್, ಇಟ್ಸ್ ನಾಟ್ ಅ ಬೋನ್. ಅದೇ ಥರ ಔಟರ್ ಇಯರ್ ಜಾಯಿಂಟ್ಸ್, ಕಿವಿ ಹೊರಗಡೆ ಇರುವಂಥದ್ದು ಕೂಡ ಅದು ಕಾರ್ಟಿಲೇಜ್. ನೀವು ಯಾವುದಾದ್ರು ಸ್ಕೆಲಿಟನ್ ನೋಡಿದರೆ, ಸ್ಕೆಲಿಟನ್ಗೆ ಕಿವಿ ಇರಲ್ಲ, ಸ್ಕೆಲಿಟನ್ಗೆ ಮೂಗಿನ ತುದಿ ಇರಲ್ಲ. ಯಾಕೆ? ಬಿಕಾಸ್ ದೇ ಆರ್ ನಾಟ್ ಬೋನ್ಸ್, ದೇ ಆರ್ ಕಾರ್ಟಿಲೇಜ್. ಅದಲ್ಲದೆ ಬಿಟ್ವೀನ್ ಅಡ್ಜಸೆಂಟ್ ಬೋನ್ಸ್ ಆಫ್ ವರ್ಟಿಬ್ರಲ್ ಕಾಲಮ್. ವರ್ಟಿಬ್ರಲ್ ಕಾಲಮ್ ಅಂದರೆ ಏನು? ನಮ್ಮ ಸ್ಪೈನಲ್ ಕಾರ್ಡ್, ಬೆನ್ನೆಲುಬು ಅಂತ ಏನು ಹೇಳ್ತೀವಿ, ದಟ್ ಈಸ್ ವರ್ಟಿಬ್ರಲ್ ಕಾಲಮ್. ಸೊ ಬೆನ್ನೆಲುಬು ಇಸ್ ನಾಟ್ ಎ ಸಿಂಗಲ್ ಬೋನ್, ಇಟ್ ಈಸ್ ಮೇಡ್ ಆಫ್ ಮೆನಿ ಬೋನ್ಸ್. ತುಂಬ ಬೋನ್ ಇರುತ್ತೆ. ಆ ಬೋನ್ಗಳ ಮಧ್ಯ ಕಾರ್ಟಿಲೇಜ್ ಇರುತ್ತೆ. ಮತ್ತು ಲಿಮ್ಸ್ ಅಂದರೆ ಕೈ ಮತ್ತು ಕಾಲು, ಹ್ಯಾಂಡ್ಸ್ ಇನ್ ಅಡಲ್ಟ್ಸ್. ಸೊ ನಮ್ಮ ಕಾಲಲ್ಲಿ ಏನು ಬೆರಳಿರುತ್ತೋ, ಕೈಯಲ್ಲಿ ಏನು ಬೆರಳಿರುತ್ತೋ ತುಂಬ ಬೋನ್ಸ್ ಇರುತ್ತೆ, ಅವುಗಳ ಮಧ್ಯ ಕೂಡ ಕಾರ್ಟಿಲೇಜ್ ಇರುತ್ತೆ. ಸೊ ದಿಸ್ ಈಸ್ ದಿ ಲೊಕೇಶನ್ ಆಫ್ ದ ಕನೆಕ್ಟಿವ್ ಟಿಶ್ಯೂಸ್. ದಿಸ್ 29th question.
Let us do 30th question. Mention the function of GLUT4, antibody and collagen. Collagen ಮತ್ತೆ antibody ಮತ್ತೆ GLUT4 ಇದರ ಫಂಕ್ಷನ್ ಅನ್ನು ಇದೆಲ್ಲ ಪ್ರೋಟೀನ್ಸ್. GLUT4 enables glucose transport into cells. ಸೊ ಇದು GLUT4 ಅನ್ನೋದು ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಇಂಟು ಸೆಲ್ಸ್ ಹೆಲ್ಪ್ ಮಾಡುತ್ತೆ. ಆ್ಯಂಟಿಬಾಡಿ ಗೊತ್ತಿರುತ್ತೆ ನಿಮಗೆ, ಇಟ್ ಫೈಟ್ಸ್ ಇನ್ಫೆಕ್ಷನ್ಸ್. ಸೊ ನಮ್ಮದರಲ್ಲಿ ವೈರಸ್ಸು ಬ್ಯಾಕ್ಟೀರಿಯಾ ಎಲ್ಲ ಬಾಡಿಗೆ ಬಂದರೆ ಆ್ಯಂಟಿಬಾಡಿ ಬೇಕು ಫೈಟ್ ಮಾಡೋಕ್ಕೆ. ಥರ್ಡ್ ಒನ್ ಈಸ್ ಕಾಲಜನ್. ಕಾಲಜನ್ ಏನು? ಇಟ್ ಈಸ್ ಇಂಟ್ರಾಸೆಲ್ಯುಲರ್ ಗ್ರೌಂಡ್ ಸಬ್ಸ್ಟೆನ್ಸ್. ಸೊ ಎರಡು ಸೆಲ್ ಮಧ್ಯ ಇರುವಂತಹ, ಇಂಟರ್ ಸೆಲ್ಯುಲರ್ ಅಂದರೆ ಎರಡು ಸೆಲ್ ಮಧ್ಯ, ಇಂಟ್ರಾಸೆಲ್ಯುಲರ್ ಅಂದರೆ ಒಂದು ಸೆಲ್ ಒಳಗೆ. ಸೊ ಇಟ್ ಈಸ್ ಅ ಇಂಟ್ರಾಸೆಲ್ಯುಲರ್ ಗ್ರೌಂಡ್ ಸಬ್ಸ್ಟೆನ್ಸ್ ದಟ್ ಈಸ್ ಕಾಲ್ಡ್ ಕಾಲಜನ್. These are the main functions of 3. 31st question. Explain the criteria of essentiality of an element. ಇದು ಪ್ಲಾಂಟ್ ಇದು ಕತೆ. What is the criteria for saying an element is essential? ಒಂದು ಎಲಿಮೆಂಟ್ ಬೇಕು, ಪೊಟ್ಯಾಷಿಯಮ್ ಬೇಕು, ನೈಟ್ರೋಜನ್ ಬೇಕು, ಯಾಕೆ ಬೇಕು, ಅದಕ್ಕೇನು ಕ್ರೈಟೀರಿಯಾ? The criteria for essentiality of an element are, ಏನು ಕ್ರೈಟೀರಿಯಾ ನೋಡೋಣ. ಫಸ್ಟ್ ಕ್ರೈಟೀರಿಯಾ, the element must be absolutely necessary. ಅಂದರೆ ಬೇಕೇ ಬೇಕು for supporting normal growth and reproduction. In the absence of the element ಇಲ್ಲ ಅಂದರೆ plants do not complete their life cycle or set the seeds. So ಮೊದಲನೇ ಪಾಯಿಂಟ್ ಏನು? ಇಫ್ ವಿ ಸೇ an element is essential, it has to be absolutely necessary. ಅಂದರೆ ಅದಿಲ್ಲದೆ ನಾರ್ಮಲ್ ಗ್ರೋತ್ ಆಗಲ್ಲ, ರಿಪ್ರೊಡಕ್ಷನ್ ಆಗಲ್ಲ. In absence of the element, the plants do not complete their cycle. That means they don't complete their life cycle. ಅಂದರೆ ದೊಡ್ಡದಾಗಲ್ಲ, ಹಣ್ಣು ಬಿಡಲ್ಲ, ಅದೆಲ್ಲ ಮಾಡಲ್ಲ. ಸೊ ಬೀಜ ಮಾಡಲ್ಲ. ಸೊ ಈ ಥರ ಆಲ್ ದೋಸ್ ಥಿಂಗ್ಸ್ they don't do. That is why we should say that element is essential if it is absolutely necessary for growth and reproduction. Second point, the requirement of the element must be specific and not replaceable by another element. ಅಂದರೆ for example, if we say one element is needed, then ಸಡನ್ನಾಗಿ ಇನ್ನೊಂದು ಎಲಿಮೆಂಟ್ ಸಿಕ್ಕರೆ ಆ ಎಲಿಮೆಂಟು ಪರವಾಗಿಲ್ಲ ಇಲ್ಲದಿದ್ದರೂ, ದಟ್ ಶುಡ್ ನಾಟ್ ಹ್ಯಾಪನ್. ಸೊ ಇಟ್ ಶುಡ್ ಬಿ ಸ್ಪೆಸಿಫಿಕ್. ಅಂದರೆ ಪೊಟ್ಯಾಷಿಯಮ್ ಬೇಕು ಅಂದರೆ ಪೊಟ್ಯಾಷಿಯಮ್ ಬೇಕು, ಸೋಡಿಯಂ ಸಿಕ್ಕ ತಕ್ಷಣ ಪೊಟ್ಯಾಷಿಯಮ್ ಬೇಡ ಅಂತ ಹೇಳೋಂಗಿಲ್ಲ. ಸೊ ಇಟ್ ಮಸ್ಟ್ ಬಿ ಸ್ಪೆಸಿಫಿಕ್ ಆ್ಯಂಡ್ ಇಟ್ ಶುಡ್ ನಾಟ್ ಬಿ ರಿಪ್ಲೇಸಬಲ್ ಬೈ ಅನದರ್ ಎಲಿಮೆಂಟ್. ದಟ್ಸ್ ದಿ ಇಂಪಾರ್ಟೆಂಟ್ ಪಾಯಿಂಟ್. ಮೂರನೇದು, ದಿ ಎಲಿಮೆಂಟ್ ಮಸ್ಟ್ ಬಿ ಡಿರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದ ಮೆಟಬಾಲಿಸಮ್ of the plant. Metabolism ಅಂದ್ರೆ ಏನು? All the chemical processes that happen inside a body which are related to maintaining life. So ಲೈಫನ್ನು ನಾವು ಮೇಂಟೈನ್ ಮಾಡೋಕ್ಕೆ ಏನೆಲ್ಲ ಕೆಮಿಕಲ್ ಪ್ರಾಸೆಸ್ ಆಗುತ್ತೋ ಅದನ್ನು ಮೆಟಬಾಲಿಸಮ್ ಅಂತ ಹೇಳ್ತೀವಿ. ದ ಎಲಿಮೆಂಟ್ ಮಸ್ಟ್ ಬಿ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದ ಮೆಟಬಾಲಿಸಮ್. ಅಂದರೆ ಆ ಲೈಫ್ ಪ್ರಾಸೆಸಸ್ ಏನಿರುತ್ತೋ ಅದರಲ್ಲಿ ಡೈರೆಕ್ಟ್ ಇನ್ವಾಲ್ವ್ ಆಗಿರ್ಬೇಕು. ಸೈಡ್ ಪ್ರಾಜೆಕ್ಟ್ ಅಲ್ಲ, ಸೈಡ್ ಪ್ರಾಸೆಸ್ ಅಲ್ಲ, ಮೇಯ್ನ್ ಪ್ರಾಸೆಸ್ಗೆ ಇನ್ವಾಲ್ವ್ ಆಗಿರಬೇಕು. ಸೊ ಅದು ಮೂರನೇ ಕ್ರೈಟೀರಿಯಾ. ಸೊ ಮೊದಲನೇ ಕ್ರೈಟೀರಿಯಾ, ಇಟ್ ಶುಡ್ ಬಿ ಅಬ್ಸಲ್ಯೂಟ್ಲಿ ನೆಸೆಸರಿ. ಸೊ ಇಫ್ ದ ಎಲಿಮೆಂಟ್ ಇಸ್ ನಾಟ್ ಪ್ರೆಸೆಂಟ್, ಪ್ಲಾಂಟ್ ಶುಡ್ ನಾಟ್ ಕಂಪ್ಲೀಟ್ ದರ್ ಸೈಕಲ್. Second criteria, it must be specific and not replaceable. That means if you need an element, you need an element. ಇನ್ನೊಂದು ಎಲಿಮೆಂಟ್ ಇಂದ ರಿಪ್ಲೇಸ್ ಮಾಡೋಕ್ಕೆ ಆಗಬಾರದು. Third criteria is it must be directly involved in the metabolism, not indirectly. So ಇದು essentiality, ಮೂರು criteria. 32nd question, two-part question ಇದೆ. First part question is plasticity. Plasticity ಅಂದರೆ ಏನು with respect to plant development ಅಂತ ಹೇಳ್ತಾರೆ. Plant plasticity refers to a plant's ability to follow different pathways in response to the environment
or phases of life to form different kinds of structures. As an example, the leaves of the juvenile andre chick plant are different in shape from those in mature plants. Mature plants ಅಂದರೆ ಬೆಳೆದಿರುವಂತಹ ಏಜ್ ಆಗಿರುವಂತಹ plants. So now let's look at different concepts here. The first one is it refers to plants' ability to follow different pathways in response to environment. Environment ಅಲ್ಲಿ ಏನಾದರೂ ಚೇಂಜ್ ಆದರೆ ಮಳೆ ಕಮ್ಮಿ ಆಯಿತು, ಗಾಳಿ ಜಾಸ್ತಿ ಆಯಿತು, ಮಳೆ ಜಾಸ್ತಿ ಆಯಿತು, ಅಥವಾ ಬಿಸಿಲು ಕಮ್ಮಿ ಆಯಿತು, ಅಥವಾ ಏನೋ ಇಂಗ್ರೀಡಿಯೆಂಟ್ ಮಿಸ್ಸಿಂಗ್ ಇದೆ. ಸೊ ಆವಾಗ ಇಟ್ ಕ್ಯಾನ್ ಟೇಕ್ ಎ ಡಿಫ್ರೆಂಟ್ ಪಾತ್ವೇ. ಆರ್ ಫೇಸಸ್ ಆಫ್ ಲೈಫ್ ಅಂದರೆ ಚಿಕ್ಕದಿರುವಾಗ ಒಂಥರ ಬಿಹೇವ್ ಆಗೋದು, ದೊಡ್ಡದಿರುವಾಗ ಇನ್ನೊಂಥರ ಬಿಹೇವ್ ಆಗೋದು, ಟು ಫಾರ್ಮ್ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟ್ರಕ್ಚರ್ಸ್. ಇಲ್ಲಿ ಲೀಫ್ ಎಕ್ಸಾಂಪಲ್ ತೊಗೊಂಡಿದ್ದಾರೆ. ಒಂದು ಗಿಡ ಅದು ಬಾಲ್ಯದಲ್ಲಿ ದ ಲೀವ್ಸ್ ಆರ್ ಎ ಡಿಫ್ರೆಂಟ್ ಶೇಪ್, ದೊಡ್ಡದಾದ ಮೇಲೆ ಅದರ ಲೀವ್ಸ್ ಆರ್ ಎ ಡಿಫ್ರೆಂಟ್ ಶೇಪ್. ಸೊ ದಿಸ್ ಈಸ್ ರೆಫರ್ ಟು ಆಸ್ ಪ್ಲಾಂಟ್ಸ್ ಪ್ಲಾಸ್ಟಿಸಿಟಿ. Second point is differentiation and dedifferentiation. Differentiate between, ತುಂಬ differentiation ಇದೆ ಇಲ್ಲಿ. Differentiate between dedifferentiation and differentiation. ಇದೇನು ಅಂತ ನೋಡಬೇಕು. What is differentiation? Differentiation is, in this process, cells derived from root apical and shoot apical meristems and cambium differentiate and mature to perform specific functions. ನೀವು ಸ್ಟೆಮ್ ಸೆಲ್ಸ್ ಬಗ್ಗೆ ಕೇಳಿರ್ತೀರ. ಸ್ಟೆಮ್ ಸೆಲ್ಸ್ ಅಂದರೆ ನಾವು ಹುಟ್ಟದಾಗಿ ಇರುವಂತಹ ಅಥವಾ ನಮ್ಮ ಗರ್ಭದಲ್ಲಿ ಏನು ಸೆಲ್ಸ್ ಇರುತ್ತೋ ಅದು. ಸೊ ಸ್ಟೆಮ್ ಸೆಲ್ಸ್ ಏನು ಸ್ಪೆಷಾಲಿಟಿ ಅಂದರೆ, ಕೆಲವು ಸ್ಟೆಮ್ ಸೆಲ್ಸು ಹಾರ್ಟ್ ಆಗುತ್ತೆ, ಕೆಲವು ಸ್ಟೆಮ್ ಸೆಲ್ಸು ಲಂಗ್ ಆಗುತ್ತೆ, ಕೆಲವು ಸ್ಟೆಮ್ ಸೆಲ್ಸು ಕಿಡ್ನಿ ಆಗುತ್ತೆ, ಕೆಲವು ಸೆಲ್ಸು ಚರ್ಮ ಆಗುತ್ತೆ. ಸೊ ದೇ ಬಿಕಮ್ ಸ್ಪೆಷಲೈಸ್ಡ್. ಅದು ಬೇರೆ ಬೇರೆ ಕೆಲಸ ಆಗುವಂತಹ ಸೆಲ್ಗಳಿಗೆ ಕನ್ವರ್ಟ್ ಆಗುತ್ತೆ. ಅದರದ್ದು DNA ಚೇಂಜ್ ಆಗಲ್ಲ, ಅದರದ್ದು ಕ್ರೋಮೋಸೋಮ್ ಚೇಂಜ್ ಆಗಲ್ಲ, ಬರೀ ಸೆಲ್ಸು ಬೇರೆ ಬೇರೆ ಥರ ಆಗುತ್ತೆ. ಈ ಪ್ರಾಸೆಸ್ಸನ್ನು ನಾವು ಡಿಫ್ರೆನ್ಸಿಯೇಷನ್ ಅಂತ ಹೇಳ್ತೀವಿ. ಪ್ಲ್ಯಾಂಟ್ಗಳಲ್ಲಿ ದೀಸ್ ಸೆಲ್ಸ್ ಆರ್ ಡಿರೈವ್ಡ್ ಫ್ರಮ್ ರೂಟ್ ಎಪಿಕಲ್ ಆ್ಯಂಡ್ ಶೂಟ್ ಎಪಿಕಲ್ ಮೆರಿಸ್ಟೆಮ್ಸ್. ಸೊ ರೂಟ್ ಎಪಿಕಲ್ ಆ್ಯಂಡ್ ಶೂಟ್ ಎಪಿಕಲ್ ಮೆರಿಸ್ಟೆಮ್ಸಲ್ಲಿ ಸ್ಟೆಮ್ ಸೆಲ್ ಥರ ಪ್ರಾಪರ್ಟಿ ಇರುತ್ತೆ. ದೇ ಡಿಫ್ರೆನ್ಷಿಯೇಟ್, ಅದು ಸ್ಪೆಷಲೈಸ್ ಆಗಿ ದೇ ಮೆಚ್ಯೂರ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಫಂಕ್ಷನ್ಸ್. ಸೊ ಝೈಲಮ್ ಆಗ್ಬೋದು, ಫ್ಲೋಯಮ್ ಆಗ್ಬೋದು, ಸ್ಟೆಮ್ ಆಗ್ಬೋದು, ರೂಟ್ ಆಗ್ಬೋದು, ಈ ಥರ ಎಲ್ಲ ಆಗ್ಬೋದು. ಸೊ ದ್ಯಾಟ್ ಈಸ್ ಡಿಫ್ರೆನ್ಸಿಯೇಷನ್. ಡಿಫ್ರೆನ್ಸಿಯೇಷನ್ ಅಂದರೆ ಏನು? ಡಿಫ್ರೆನ್ಸಿಯೇಷನ್ ಅಂದರೆ, ಇನ್ ದಿಸ್ ಪ್ರಾಸೆಸ್ ಲಿವಿಂಗ್ ಡಿಫ್ರೆನ್ಸಿಯೇಷನ್, ಸೊ ಒಂದ್ಸಲಿ ಡಿಫ್ರೆನ್ಷಿಯೇಟ್ ಆಗಿರುವಂತಹ ಸೆಲ್ಗಳು ದೇ ರೀಗೈನ್ ದರ್ ಕೆಪಾಸಿಟಿ ಟು ಡಿವೈಡ್. ಏನಿದ್ರ ಅರ್ಥ ಅಂದರೆ, ಒಂದ್ಸಲಿ ಸ್ಪೆಷಲೈಸ್ ಆಗಿರುವಂತಹ ಸೆಲ್ಗಳು ತಿರ್ಗಾ ಚೇಂಜ್ ಆಗಿಬಿಟ್ಟು ದೇ ಕ್ಯಾನ್ ಬಿ ರೆಡಿ ಫಾರ್ ಫರ್ದರ್ ಡಿಫ್ರೆನ್ಸಿಯೇಷನ್. ಸೊ ಪ್ಲ್ಯಾಂಟ್ಸಲ್ಲಿ ಇದಾಗುತ್ತೆ. ಹ್ಯೂಮನ್ಸಲ್ಲಿ ಈ ಥರ ಆದರೆ ಯೂಶಲಿ ಈ ಕ್ಯಾನ್ಸರ್ಗೆ ಇದೊಂದು ದೊಡ್ಡ ಕಾರಣ. ಸೊ ಒಂದ್ಸಲಿ ಸ್ಪೆಷಲೈಸ್ ಆಗಿರೋ ಸೆಲ್ಲು ತಿರ್ಗಾ ಚೇಂಜ್ ಆಗಿಬಿಟ್ಟು ಇನ್ನೇನು ಆಗಿಬಿಟ್ರೆ, ಇವಾಗ ಸಡನ್ನಾಗಿ ನಿಮ್ಮ ಹಾರ್ಟಲ್ಲಿರೋ ಸೆಲ್ಲು ಲಂಗ್ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ರೆ ಅಥವಾ ಬೇರೆ ಏನಾದರೂ ಆದರೆ, ಆವಾಗ ಅದಕ್ಕೆ ನಾವೇನು ಹೇಳ್ತೀವಿ, ಟ್ಯೂಮರ್ ಅಂತ, ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಇದು ಹ್ಯೂಮನ್ಸಲ್ಲಿ ಈ ಥರ ಆಗುತ್ತೆ. ಪ್ಲ್ಯಾಂಟ್ಸಲ್ಲೂ ಇದಾಗುತ್ತೆ. ಬಟ್ ಇದು ಯಾವಾಗಲೂ ಕೆಟ್ಟದೇ ಆಗಬೇಕು ಅಂತಿಲ್ಲ. ಸೊ ಹಿಂದಿಂದಲ್ಲಿ ಪ್ಲಾಸ್ಟಿಸಿಟಿ ಇತ್ತಲ್ಲ, ಆ ಪ್ಲಾಸ್ಟಿಸಿಟಿಯಲ್ಲಿ ಕೆಲವು ಸಲ ಎನ್ವೈರನ್ಮೆಂಟ್ ಫ್ಯಾಕ್ಟರ್ಸ್ಗೆ ರೆಸ್ಪಾಂಡ್ ಮಾಡಬೇಕಿದ್ರೆ ಈ ಥರ ಡಿಫ್ರೆನ್ಸಿಯೇಷನ್ ಆಗೋದು ಹೆಲ್ಪ್ಫುಲ್. ಇದು 32ನೇ ಕ್ವೆಶ್ಚನ್. 33ನೇ ಕ್ವೆಶ್ಚನ್, ಡಯಾಗ್ರಾಮ್ ಬರೀರಿ ಅಂತ. ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಸೊ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಏನಿರುತ್ತೆ? ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಎಪಿಗ್ಲಾಟಿಸ್ ಮೇಲಿರುತ್ತೆ, ಲಾರಿನಿಕ್ಸು ಬೇಸಿಕ್ಲಿ ಗಂಟ್ಲು, ಟ್ರೆಕಿಯಾ ಇಸ್ ಅ ಪೈಪ್ ಫ್ರಮ್ ಗಂಟ್ಲು ಟು ಲಂಗ್ಸ್, ಆಮೇಲೆ ಬ್ರಾಂಕಸ್ ಇಸ್ ದಿಸ್ ಏರಿಯಾ ಹಿಯರ್. ಇಲ್ಲಿ ಲಂಗನ್ನು ಒಳಗೆ ತೋರಿಸಿಲ್ಲ, ಇಲ್ಲಿ ಲಂಗ್ ಒಳಗೆ ತೋರಿಸಿದ್ದಾರೆ. ಸೊ ಒಳಗೆ ತೋರಿಸಿದ್ರೆ ನಿಮಗೆ ಆಲ್ವಿಯೋಲೈ, ಪ್ಲೂರಲ್ ಫ್ಲೂಯಿಡ್ ಎಲ್ಲಿರುತ್ತೆ?
ಔಟರ್ ಮತ್ತು ಇನ್ನರ್ ಲೇಯರ್ ಮಧ್ಯೆ ಇರುತ್ತೆ ಪ್ಲೂರಲ್ ಫ್ಲೂಯಿಡ್. ಮತ್ತು ಬ್ರಾಂಕಿಯೋಲ್ ಇಲ್ಲಿದೆ ನೋಡಿ. ಸೊ ಬ್ರಾಂಕಸ್ ಒಂದು, ಎರಡು ಸೇರಿದರೆ ಬ್ರಾಂಕೈ. ಪ್ಲೂರಲ್ ಮೆಂಬ್ರೇನ್ ಅಂದರೆ ಈ ಇನ್ನರ್ ಲೈನಿಂಗು ಹೊರಗಡೆ ಲೈನಿಂಗು, ಅದಕ್ಕೆ ಪ್ಲೂರಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಆಲ್ವಿಯೋಲೈ ಅಂದರೆ ಈ ಗಿಡದ ಥರ ಇರುವಂಥದ್ದಕ್ಕೆ ಆಲ್ವಿಯೋಲೈ ಅಂತ ಹೇಳ್ತೀವಿ. ಪ್ಲೂರಲ್ ಫ್ಲೂಯಿಡ್ ಅಂದರೆ ಈ ಇನ್ನರ್ ಮೆಂಬ್ರೇನ್ ಹೊರಗಡೆ ಮೆಂಬ್ರೇನ್ ಮಧ್ಯೆ ಇರುವಂತಹ ಫ್ಲೂಯಿಡ್. ಬ್ರಾಂಕಿಯೋಲ್ ಅಂದರೆ ಇಲ್ಲಿರುವಂತಹ ಬ್ರ್ಯಾಂಚ್. ಇದು ಆಲ್ವಿಯೋಲೈ ಎಂಡ್ ಮಧ್ಯೆ ಇರುವಂಥದ್ದು ಬ್ರಾಂಕಿಯೋಲ್. ಡಯಾಫ್ರಾಮ್ ಅಂದರೆ ಒಂದು ಮಸಲ್ ಶೀತ್ ಥರ. ಇದು ಎಲ್ಲಿರುತ್ತೆ? ಹಾರ್ಟ್ ಮತ್ತು ಲಂಗ್ಸ್ ಕೆಳಗಿರುತ್ತೆ. ಸೊ ಡೈಜೆಸ್ಟಿವ್ ಸಿಸ್ಟಮನ್ನು, ರೆಸ್ಪಿರೇಟರಿ ಮತ್ತು ಈ ಹಾರ್ಟನ್ನು ಸೆಪ್ರೇಟ್ ಮಾಡೋದು ಡಯಾಫ್ರಾಮ್. ಈ ಚಿತ್ರ ಬರೆಯೋಕ್ಕೆ ಹೇಳಿದ್ದಾರೆ. ಈ ಚಿತ್ರ ಬರೆದು ಎಲ್ಲ ಲೇಬಲ್ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಡಯಾಗ್ರಾಮೆಟಿಕಲಿ ರೆಪ್ರೆಸೆಂಟ್ ದ ಸ್ಟ್ರಕ್ಚರ್ ಆಫ್ ನೆಫ್ರಾನ್. ಸ್ಟ್ರಕ್ಚರ್ ಆಫ್ ನೆಫ್ರಾನನ್ನು ರೆಪ್ರೆಸೆಂಟ್ ಮಾಡಿ ಅಂತ 34ನೇ ಕ್ವೆಶ್ಚನ್. ನೆಫ್ರಾನ್ ಏನು? ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಅಲ್ವಾ? ಇಟ್ ಈಸ್ ಅ ಫಂಕ್ಷನಲ್ ಯೂನಿಟ್ ಆಫ್ ದ ಕಿಡ್ನಿ. ಸೊ ಈ ಥರ ಇಲ್ಲಿ ಯೆಲ್ಲೋ ಕಲರಲ್ಲಿರೋದು ದ ಒನ್ಸ್ ವಿಚ್ ಕಂಟೈನ್ ದ ಫಿಲ್ಟ್ರೇಟ್. ರೆಡ್ ಕಲರ್ ಇರೋದು ಈಸ್ ಲೈಕ್ ವಾಟ್ ಬ್ಲಡ್ ಬರುತ್ತಲ್ಲ ಅದು. ಯೂಶ್ವಲಿ ಏನಾಗುತ್ತೆ, ಇಲ್ಲಿ ಬ್ಲಡ್ ಬರುತ್ತೆ ಗ್ಲೋಮೆರುಲಸಲ್ಲಿ, ಅಲ್ಲಿಂದ ಫಿಲ್ಟ್ರೇಟು ಬೋಮನ್ಸ್ ಕ್ಯಾಪ್ಸ್ಯೂಲಲ್ಲಿ ಕ್ಯಾಪ್ಚರ್ ಆಗುತ್ತೆ. ಬೋಮನ್ಸ್ ಕ್ಯಾಪ್ಸ್ಯೂಲಲ್ಲಿ ಕ್ಯಾಪ್ಚರ್ ಆದಮೇಲೆ ಈ ಥರ ಈ ಪೈಪಲ್ಲಿ ಹೀಗೆ ಹೋಗುತ್ತೆ. ಕೆಲವು ವಾಪಸ್ ಹೋಗುತ್ತೆ. ಯಾವುದು? ಗ್ಲೂಕೋಸು, ಅಮೈನೋ ಆ್ಯಸಿಡ್ಸು, ಏನೇನು ಎಕ್ಸ್ಟ್ರಾ ಇದೆಯೋ, ವಾಟರ್ ಗೀಟರ್ ಎಲ್ಲ ಯಾವುದು ಬೇಕೋ ನಮಗೆ ಅದೆಲ್ಲ ವಾಪಸ್ ಹೋಗುತ್ತೆ. ಉಳಿದಿದ್ದು ಯೂರಿನ್ನಾಗಿ ಈ ಕಲೆಕ್ಟಿಂಗ್ ಡಟ್ಟಿಗೆ ಹೋಗಿ ಕೆಳಗೆ ಹೋಗುತ್ತೆ. ಸೊ ಇದಕ್ಕೆ ಹೆನ್ಲೀಸ್ ಲೂಪ್ ಅಂತ ಹೇಳ್ತೀವಿ, ಎಲ್ಲಿ ವಾಪಸ್ ಹೋಗುವಂಥ ಜಾಗದಲ್ಲಿ. ಆಮೇಲೆ ಬೌಮನ್ಸ್ ಕ್ಯಾಪ್ಸ್ಯೂಲು, ಗ್ಲೋಮೆರುಲಸ್ಸು, ಇವೆಲ್ಲ ಇಂಪಾರ್ಟೆಂಟ್ ಪಾರ್ಟ್ಸ್. ಸೊ ಇದನ್ನು ಬರೆದ್ರೆ 34ನೇ ಮಾರ್ಕು, 34ನೇ ಕ್ವೆಶ್ಚನ್ನು ಫುಲ್ ಮಾರ್ಕ್ಸ್ ಸಿಗುತ್ತೆ. So this is a diagram that you are supposed to write for nephron. 35th question, a joint related question. What are joints, and mention any two types of joints. Joints ಅಂದರೆ ಏನು? ಜಾಯಿಂಟ್ ಅಂದರೆ ಜಾಯಿಂಟ್. ಎಲ್ಲಿರುತ್ತೆ ಜಾಯಿಂಟು? ಎರಡು ಬೋನ್ ಮಧ್ಯೆ ಇರುತ್ತೆ. ದರ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಸ್ ಬಿಟ್ವೀನ್ ಬೋನ್ಸ್ ಆರ್ ಬಿಟ್ವೀನ್ ಬೋನ್ಸ್ ಆ್ಯಂಡ್ ಕಾರ್ಟಿಲೇಜ್. ಕಾರ್ಟಿಲೇಜ್ ಅಂದರೆ ಮೂಗಿದಲ್ಲ, ಮೂಗು ಮತ್ತು ಮುಖ. ಎಕ್ಸಾಂಪಲ್, forces generated by muscles is used to carry out movement through joints. ಬೋನ್ ಮೂವ್ ಆಗಲ್ಲ, ಜಾಯಿಂಟ್ ಮಾತ್ರ ಮೂವ್ ಆಗೋದು ಅಲ್ವಾ? ಬೋನ್ ಬೆಂಡ್ ಮಾಡೋಕ್ಕಾಗಲ್ಲ, ಜಾಯಿಂಟ್ ಮಾತ್ರ ಬೆಂಡ್ ಆಗೋದು. ವೇರ್ ಜಾಯಿನ್ ಆ್ಯಕ್ಟ್ಸ್ ಎಸ್ ಎ ಫಲ್ಕ್ರಮ್. ಫಲ್ಕ್ರಮ್ ಅಂದರೆ ನೀವು ಸೀಸಾ ಯಾವತ್ತಾದ್ರೂ ಆಡಿದರೆ ಅದ್ರ ಮಧ್ಯೆ ಇರೋದನ್ನು ಫಲ್ಕ್ರಮ್ ಅಂತ ಹೇಳ್ತೀವಿ. ಸೊ ಆ ಥರ. ಸೊ ಜಾಯಿಂಟ್ ಆ್ಯಕ್ಟ್ ಲೈಕ್ ಎ ಫಲ್ಕ್ರಮ್. ಸೊ ಇದು ಎಲ್ಲ ಕಡೆ ಇದೆ. ಹಿಪ್ ಜಾಯಿಂಟ್ ಕೇಳಿರ್ತೀರ, ಮತ್ತು ನೀ ಜಾಯಿಂಟ್ ಕೇಳಿರ್ತೀರ, ಇವೆಲ್ಲ ಜಾಯಿಂಟ್ಗಳು. ಟೈಪ್ಸ್ ಆಫ್ ಜಾಯಿಂಟ್ಸ್ ನೋಡೋಣ. ಇನ್ನು ಇಟ್ ಈಸ್ ಕ್ಲಾಸಿಫೈಡ್ ಇಂಟು 3 ಮೇಜರ್ ಸ್ಟ್ರಕ್ಚರಲ್ ಫಾರ್ಮ್ಸ್. 3 ಥರ ಜಾಯಿಂಟ್ ಇರುತ್ತೆ. ಒಂದು ಫೈಬ್ರಸ್ ಅಂತ, ಇನ್ನೊಂದು ಕಾರ್ಟಿಲಿಜಿನಸ್, ಮೂರನೇದು ಸಿನೋವಿಯಲ್. ಸೊ ನಾವು ಸಿನೋವಿಯಲನ್ನು ಇಲ್ಲಿ ನೋಡಬೇಕು ಅಂತಿಲ್ಲ, ಬಿಕಾಸ್ ಎರಡೇ ಕೇಳಿರೋದು. ಫೈಬ್ರಸ್ ಮತ್ತು ಕಾರ್ಟಿಲಿಜಿನಸ್ ನೋಡೋಣ. ಫೈಬ್ರಸ್ ಎಲ್ಲಿರುತ್ತೆ? ಫೈಬ್ರಸ್ ಜಾಯಿಂಟ್ಸ್ ಡು ನಾಟ್ ಅಲೌ ಎನಿ ಮೂಮೆಂಟ್. ಈ ಜಾಯಿಂಟ್ಗಳು ಏನು ಮೂಮೆಂಟನ್ನು ಅಲೌ ಮಾಡಲ್ಲ. ಎಕ್ಸಾಂಪಲ್ಲು ನಮ್ಮ ಸ್ಕಲ್ ಬೋನ್ಸ್, ನಮ್ಮ ತಲೆ ಬ್ರೈನ್ ಸುತ್ತ ಇರುವಂತಹ ಸ್ಕಲ್ ಅಂತ ಏನು ಹೇಳ್ತೀವಿ, ಅದು ಮೂವ್ ಆಗಲ್ಲ. ಸೊ ಅದನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರೋದು ಫೈಬ್ರಸ್ ಜಾಯಿಂಟ್ಸ್. ಕಾರ್ಟಿಲೇಜಿನಸ್ ಜಾಯಿಂಟ್ಸ್ ಅಲೌ ಲಿಮಿಟೆಡ್ ಮೂಮೆಂಟ್, ಸ್ವಲ್ಪ ಮೂಮೆಂಟನ್ನು ಅಲೌ ಮಾಡುತ್ತೆ. ಇದು ಎಲ್ಲಿ ಕಾಣುತ್ತೆ? ದ ಬೋನ್ಸ್ ಆರ್ ಜಾಯಿಂಡ್ ಟುಗೆದರ್ ವಿತ್ ದ ಹೆಲ್ಪ್ ಆಫ್ ಕಾರ್ಟಿಲೇಜ್. ಇದು ಎಲ್ಲಿ ಕಾಣುತ್ತೆ ಅಂತ ಮುಂದೆ ನೋಡೋಣ. ಬಟ್ ಇದು ಕಾರ್ಟಿಲೇಜು ಜಾಯಿನ್ ಮಾಡುತ್ತೆ. ಎಕ್ಸಾಂಪಲ್ಲು, ದ ಜಾಯಿಂಟ್ಸ್ ಬಿಟ್ವೀನ್ ದಿ ಅಡ್ಜಸೆಂಟ್ ವರ್ಟಿಬ್ರೆ ಇನ್ ದ ವರ್ಟಿಬ್ರಲ್ ಕಾಲಮ್. ಸೊ ವರ್ಟಿಬ್ರಲ್ ಕಾಲಮ್ ಅಂದರೆ ಏನು? ನಮ್ಮ ಬೆನ್ನೆಲುಬು ನಾವು ಆವಾಗಲೇ ಹೇಳ್ದಂಗೆ ಹ್ಯಾಸ್ ಮಲ್ಟಿಪಲ್ ಬೋನ್ಸ್, ಒಂದಲ್ಲ. ಆ ಬೋನ್ಗಳ ಮಧ್ಯೆ ಕಾರ್ಟಿಲೇಜ್ ಇರುತ್ತೆ. ಸೊ ಅವೆರಡನ್ನು ಗಟ್ಟಿಯಾಗಿ ಇಟ್ಕೊಂಡಿರೋದು ಕಾರ್ಟಿಲೇಜಿನಸ್ ಜಾಯಿಂಟ್ಸ್. ಸೊ ಸ್ವಲ್ಪ ಮೂಮೆಂಟ್ ಅಲೋ ಮಾಡುತ್ತೆ. ನಾವು ಸ್ವಲ್ಪ ಬೆಂಡ್ ಆಗ್ಬೋದಲ್ವಾ? ಮುಂದೆ ಬೆಂಡ್ ಆಗ್ಬೋದು, ಹಿಂದೆ ಬೆಂಡ್ ಆಗ್ಬೋದು. ಸಿಕ್ಕಾಬಿಟ್ಟೆ ಬೆಂಡ್ ಆಗಲ್ಲ, ಕೈ ಥರ ಕಾಲು ಥರ ಎಲ್ಲ.
ಸೊ ಅದೇ ಥರ ಸ್ಕಲ್ ಥರ ಚೂರು ಬೆಂಡ್ ಆಗದಿರೋ ಥರ ಅಲ್ಲ. ಸೊ ಇದನ್ನು ನಾವು ಲಿಮಿಟೆಡ್ ಮೂವ್ಮೆಂಟ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಇದು ಎಷ್ಟನೇ ಕ್ವೆಶ್ಚನ್? ಇದು 35ನೇ ಕ್ವೆಶ್ಚನ್. 36ನೇ ಕ್ವೆಶ್ಚನ್ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಟೆರಿಡೋಫೈಟ್ ಅನ್ನೋ ಸ್ಪೀಶೀಸ್ಗೆ ಫೀಚರ್ ಏನು? ಟೆರಿಡೋಫೈಟ್ಸಲ್ಲಿ ದ ಮೇನ್ ಪ್ಲಾಂಟ್ ಬಾಡಿ ಇಸ್ ಅ ಸ್ಪೋರೋಫೈಟ್. ಸ್ಪೋರೋಫೈಟ್ ಅಂದರೆ ಅದರಲ್ಲಿ 2 ಕ್ರೋಮೋಸೋಮ್ ಕಾಪಿ ಇರುತ್ತೆ. ವಿಚ್ ಇಸ್ ಡಿಫರೆನ್ಷಿಯೇಟೆಡ್ ಇಂಟು ಟ್ರೂ ರೂಟ್ ಇರುತ್ತೆ, ಸ್ಟೆಮ್ ಇರುತ್ತೆ, ಮತ್ತು ಲೀವ್ಸ್ ಇರುತ್ತೆ. These organs possess well differentiated, ಅಂದರೆ ಸ್ಪೆಷಲೈಸ್ಡ್ vascular tissues. xylem phloem ಇರುತ್ತೆ. The leaves are small, ಚಿಕ್ಕದಿರ್ಬೋದು, ಮೈಕ್ರೋಫಿಲ್ ಅಂತಿವಾಗ, ಆಸ್ ಇನ್ ಸೆಲಿಜಿನೆಲಾ, ಆರ್ ಲಾರ್ಜ್, ದೊಡ್ಡದಿರ್ಬೋದು, ಮ್ಯಾಕ್ರೋಫಿಲ್ಸ್ ಅಂತಿವಾಗ, ಆಸ್ ಇನ್ ಫರ್ನ್ಸ್. ಸೊ ಫರ್ನ್ಸಲ್ಲಿ ದೊಡ್ಡ ಲೀವ್ಸ್ ಇರುತ್ತೆ, ಸೆಲಿಜಿನೆಲಲ್ಲಿ ಚಿಕ್ಕ ಲೀವ್ಸ್ ಇರುತ್ತೆ. ಆಯಿತಾ? ಸೊ ಟೆರಿಡೋಫೈಟ್ಸಲ್ಲಿ ಸ್ಪೋರೋಫೈಟ್ ಅಂತ ಹೇಳ್ತೇವೆ. ಸ್ಪೋರೋಫೈಟ್ ಅಂದರೆ ಎಲ್ಲ ಸೆಲ್ಗಳು 2 ಕಾಪಿ, ಡಿಪ್ಲಾಯ್ಡ್ ಅಂತ ಹೇಳ್ತೀವಿ, 2 ಕಾಪಿ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ವಿಚ್ ಆರ್ ಡಿಫರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್. ಸೊ ನಾರ್ಮಲ್ ಗಿಡದ ಥರ ರೂಟು, ಸ್ಟೆಮ್ಮು, ಲೀವ್ಸು ಬೇರೆ ಬೇರೆ ಇರುತ್ತೆ. ದ ಆರ್ಗನ್ಸ್ ಪೊಸೆಸ್ ವೆಲ್ ಡಿಫರೆನ್ಷಿಯೇಟೆಡ್ ವ್ಯಾಸ್ಕ್ಯುಲರ್ ಟಿಶ್ಯೂ. ಸೊ ಕ್ಲಿಯರ್ ಆಗಿ ನಿಮ್ಗೆ ಕಾಣುತ್ತೆ, ಎಲ್ಲಿ xylem ಇದೆ, ಫ್ಲೋಯಮ್ ಇದೆ, ವ್ಯಾಸ್ಕ್ಯುಲರ್ ಟಿಶ್ಯೂ ಕಾಣುತ್ತೆ. ಎಲೆಗಳು ಚಿಕ್ಕದಿರ್ಬೋದು ಅಥವಾ ದೊಡ್ಡದಿರ್ಬೋದು. ಸೊ ಇದು ಫಸ್ಟ್ ಸೆಟ್ ಆಫ್ ಫೀಚರ್ಸ್. ಸ್ಪೋರೋಫೈಟ್ಸ್ ಬೇರ್ ಸ್ಪೊರಾಂಜಿಯಾ. ಸ್ಪೊರಾಂಜಿಯಾ ಏನು ಮಾಡುತ್ತೆ? ಇಟ್ ಪ್ರೊಡ್ಯೂಸಸ್ ಸ್ಪೋರ್ಸ್. ಇಲ್ಲಿ ಸೀಡ್ಸ್ ಪ್ರೊಡ್ಯೂಸ್ ಮಾಡಲ್ಲ, ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಬೈ ಮಿಯೋಸಿಸ್ ಅಂದರೆ ಡಬಲ್ ಕ್ರೋಮೋಸೋಮ್ ಇರೋದು ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಆಗುತ್ತೆ. ಆ ಸ್ಪೋರ್ಸ್ ಏನಾಗುತ್ತೆ? ದೇ ಜರ್ಮಿನೇಟ್ ಟು ಗಿವ್ ರೈಸ್ ಸ್ಮಾಲ್ ಬಟ್ ಮಲ್ಟಿಸೆಲ್ಯುಲರ್ ಫ್ರೀ ಲಿವಿಂಗ್, ಮೋಸ್ಟ್ಲಿ ಫೋಟೋಸಿಂಥೆಟಿಕ್ ಗ್ಯಾಮೆಟೋಫೈಟ್. ದೇ ರಿಕ್ವೈರ್ ಕೂಲ್, ಡ್ಯಾಂಪ್, ಶೇಡಿ ಪ್ಲೇಸಸ್ ಟು ಗ್ರೋ. ಸೊ ಸ್ಪೋರೋಫೈಟ್ ಅಂದರೆ ಆ ಗಿಡ ಏನಿದೆಯೋ ಅದು ಸ್ಪೊರಾಂಜಿಯಾ ಅಂತ ಇರುತ್ತೆ ಅದರಲ್ಲಿ. ಅದು ಏನು ಮಾಡುತ್ತೆ? ಇಟ್ ಪ್ರೊಡ್ಯೂಸಸ್ ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಬೀಜ ಪ್ರೊಡ್ಯೂಸ್ ಆಗಲ್ಲ, ಸ್ಪೋರ್ಸು ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಸ್ಪೋರ್ಸ್ ಏನಾಗುತ್ತೆ? ದೇ ಜರ್ಮಿನೇಟ್ ಟು ಗಿವ್ ರೈಸ್ ಟು ಫೋಟೋಸಿಂಥೆಟಿಕ್ ಗ್ಯಾಮೆಟೋಫೈಟ್. ಗ್ಯಾಮೆಟೋಫೈಟ್ ಅಂತ ಏನು ಹೇಳ್ತೀವಿ ಅದು ಮಲ್ಟಿಸೆಲ್ಯುಲರ್, ಅಂದರೆ ಅದರಲ್ಲಿ ತುಂಬ ಸೆಲ್ಸ್ ಇರುತ್ತೆ, ಮತ್ತು ಅದರಲ್ಲಿ ಒಂದೇ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ, 2 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರಲ್ಲ. ಸೊ ನಾವು ಮನುಷ್ಯರಲ್ಲಿ ಎಲ್ಲಿ ಸ್ಪರ್ಮು, ಎಗ್ಗಲ್ಲಿ ಬರೀ 1 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ, 2 ಸೆಟ್ ಇರಲ್ಲ ಅಂತ ಹೇಳ್ತೀವೋ, ಅದೇ ಥರ ಗ್ಯಾಮೆಟೋಫೈಟಲ್ಲಿ 1 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಮಿಯೋಸಿಸ್ ಅಂದರೆ ಈ 2 ಸೆಟ್ ಇರೋ ಕ್ರೋಮೋಸೋಮ್ ಸೆಲ್ಲು ಡಿವೈಡ್ ಆಗಿ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಕ್ರಿಯೇಟ್ ಆದಾಗ ಅದಕ್ಕೆ ಮಿಯೋಸಿಸ್ ಅಂತ ಹೇಳ್ತೀವಿ. ದೇ ರಿಕ್ವೈರ್ ಕೂಲ್, ಡ್ಯಾಂಪ್, ಶೇಡಿ ಪ್ಲೇಸಸ್ ಟು ಗ್ರೋ. ಸೊ ತಣ್ಣಗಿರಬೇಕು, ಬಿಸಿಲು ಬೀಳಬಾರ್ದು, ಮತ್ತು ಸ್ವಲ್ಪ ಒದ್ದೇ ಇರಬೇಕು. ಆ ಥರ ಜಾಗದಲ್ಲಿ ಗ್ಯಾಮೆಟೋಫೈಟು ಗ್ರೋ ಆಗುತ್ತೆ. ಆಮೇಲೆ ಏನಾಗುತ್ತೆ? The gametophytes bear male and female sexual organs. ಅದರಲ್ಲಿ 2 ಇರುತ್ತೆ. ಏನು? ಒಂದು ಆಂಥೆರಿಡಿಯಾ ಅನ್ನೋದು ಮತ್ತು ಆರ್ಚಿಗೋನಿಯಾ ಅನ್ನೋದು. ಸೊ ಆಂಥೆರಿಡಿಯಾ ಅನ್ನೋದು ಮೇಲ್, ಆರ್ಚಿಗೋನಿಯಾ ಅನ್ನೋದು ಫೀಮೇಲ್. ವಾಟರ್ ಇಸ್ ರಿಕ್ವೈರ್ಡ್ ಫಾರ್ ಟ್ರಾನ್ಸ್ಫರಿಂಗ್ ಆಫ್ ಮೇಲ್ gametophyte or gametes to archenogyum where a zygote is formed after fertilization. ಝೈಗೋಟ್ ಅಂದರೆ ಏನು? ಮೇಲ್ ಗ್ಯಾಮೆಟು ಮತ್ತು ಫೀಮೇಲ್ ಗ್ಯಾಮೆಟು 2 ಮಿಕ್ಸ್ ಆಗಿ ಫರ್ಟಿಲೈಸ್ ಆಗಿ ಝೈಗೋಟಲ್ಲಿ ಡಬಲ್ ಕ್ರೋಮೋಸೋಮ್, 2 ಸೆಟ್ ಇರುತ್ತೆ ಕ್ರೋಮೋಸೋಮ್ಸು. ಸೊ ಮೇಲ್ ಗ್ಯಾಮೆಟ್ಸಲ್ಲಿ 1 ಸೆಟ್ ಇರುತ್ತೆ, ಫೀಮೇಲ್ ಗ್ಯಾಮೆಟ್ಸಲ್ಲಿ 1 ಸೆಟ್ ಇರುತ್ತೆ. 2 ಮಿಕ್ಸ್ ಆಗಿ ನಮ್ಗೆ ಏನು ಸೆಲ್ ಸಿಗುತ್ತೋ ಅದು ಝೈಗೋಟ್ ಅಂತ ಹೇಳ್ತೀವಿ. ಅದರಲ್ಲಿ 2 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಸ್ಪೋರೋಫೈಟ್ ಥರ ಅದು 2 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಆಮೇಲೆ ಏನಾಗುತ್ತೆ? ಝೈಗೋಟ್ ದೇರ್ ಆಫ್ಟರ್ produces a multicellular, well differentiated ಸ್ಪೋರೋಫೈಟ್. ಸೊ ಇದು ಫುಲ್ ಸೈಕಲ್. ನಾವು ಸ್ಪೋರೋಫೈಟಿಂದ ಶುರು ಆಯಿತು, ಸ್ಪೋರೋಫೈಟಿಂದ ಸ್ಪೋರ್ಸ್ ಕ್ರಿಯೇಟ್ ಆಯಿತು ಮಿಯೋಸಿಸಿಂದ,
ಸೊ ನಾವು ಸ್ಪೋರೋಫೈಟಿಂದ ಶುರು ಆಯಿತು, ಅಲ್ಲಿಂದ ಸ್ಪೋರ್ಸ್ ಕ್ರಿಯೇಟ್ ಆಯಿತು ಮಿಯೋಸಿಸಿಂದ. ಆ ಸ್ಪೋರ್ಸು ನೆಕ್ಸ್ಟ್ ಗ್ಯಾಮಿಟೋಫೈಟ್ ಆಯಿತು. ಆ ಗ್ಯಾಮಿಟೋಫೈಟು ಫರ್ಟಿಲೈಸ್ ಆಗಿ ಝೈಗೋಟ್ಗಳಾದವು. ಝೈಗೋಟ್ ಆಗಿ ಏನಾಗುತ್ತೆ, ತಿರ್ಗಾ ವಾಪಸ್ ಸ್ಪೋರೋಫೈಟ್ ಸಿಗುತ್ತೆ. ಸೊ ಇದು ಸೈಕಲ್. ಇನ್ನೊಂದಷ್ಟು ಸೇಲಿಯಂಟ್ ಫೀಚರ್ ನೋಡೋಣ, ಯಾಕಂದರೆ ಇದು 5 ಮಾರ್ಕ್ ಕ್ವೆಶನ್. pteridophyte mainly produces spores of similar kind. Such plants are called homospores. ಸೊ ಮೋಸ್ಟ್ ಟೆರಿಡೋಫೈಟ್ಗಳು ಒಂದೇ ಥರ ಸ್ಪೋರ್ಸನ್ನು ಕ್ರಿಯೇಟ್ ಮಾಡುತ್ತೆ. ಮೇಲ್ ಸ್ಪೋರು ಫೀಮೇಲ್ ಸ್ಪೋರ್ ಆ ಥರ ಎಲ್ಲ ಮಾಡಲ್ಲ. ಅಂಥದ್ದನ್ನು ಏನು ಹೇಳ್ತೀವಿ, ಹೋಮೋಸ್ಫೋರಸ್ ಅಂತ ಹೇಳ್ತೀವಿ. ಸಮ್ ಪ್ಲ್ಯಾಂಟ್ಸ್, ಕೆಲವು ಜನರ ಲೈಕ್ Collagen and Salvinia produce 2 kinds of spores. Macro, ದೊಡ್ಡದಿರೋದು, large, and micro, small. So these plants are known as heterospores. Hetero ಅಂದರೆ ಮ್ಯಾಕ್ರೋ ಮತ್ತು ಮೈಕ್ರೋ ಎರಡೂ ಇರುತ್ತೆ. The megaspores and microspores germinate and give rise to female and male gametophyte respectively. Megaspore female ಆಗುತ್ತೆ, microspore male ಆಗುತ್ತೆ. The female gametophyte in these plants are retained on the parent sporophyte. Parent ಅಲ್ಲಿ ಇರುತ್ತೆ for variable periods. The development of the zygote into young embryo takes place within the female gametophyte. So, ಕೆಲವು ಪ್ಲ್ಯಾಂಟ್ಗಳೇನಿರುತ್ತೆ, 2 ಥರ ಸ್ಪೋರ್ ಇರುತ್ತೆ. ಒಂದು ಮ್ಯಾಕ್ರೋ ದೊಡ್ಡ ಸ್ಪೋರು, ಇನ್ನೊಂದು ಮೈಕ್ರೋ ಸ್ಮಾಲ್ ಸ್ಪೋರ್. ಸೊ ವಿ ಹ್ಯಾವ್ ಲಾರ್ಜ್ ಸ್ಪೋರ್ ಆ್ಯಂಡ್ ವಿ ಹ್ಯಾವ್ ಸ್ಮಾಲ್ ಸ್ಪೋರ್. ಅದು ಮೆಗಾಸ್ಪೋರ್ ದೊಡ್ಡದಿರೋದು ಅದು ಫೀಮೇಲ್ ಗ್ಯಾಮಿಟೋಫೈಟ್ ಆಗುತ್ತೆ. ಮೈಕ್ರೋಸ್ಪೋರ್ ಚಿಕ್ಕದಿರೋದು ಅದು ಮೇಲ್ ಗ್ಯಾಮಿಟೋಫೈಟ್ ಆಗುತ್ತೆ. ಫೀಮೇಲ್ ಗ್ಯಾಮಿಟೋಫೈಟ್ ಪ್ಲ್ಯಾಂಟಲ್ಲಿ ಉಳ್ಕೊಳ್ಳುತ್ತೆ ಫಾರ್ ವೇರಿಯಬಲ್ ಪೀರಿಯಡ್. ಆಮೇಲೆ ಝೈಗೋಟು ಯಂಗ್ ಎಂಬ್ರಿಯೋ ಆಗೋದು, ಒಂದ್ಸಲಿ ಫರ್ಟಿಲೈಸ್ ಆದಮೇಲೆ ನೆಕ್ಸ್ಟ್ ಚಿಕ್ಕ ಪ್ಲ್ಯಾಂಟ್ ಆಗೋದಕ್ಕೆ ಅದು ಫೀಮೇಲ್ ಗ್ಯಾಮಿಟೋಫೈಟಲ್ಲೇ ಆಗುತ್ತೆ. ಸೊ ಇದಿಷ್ಟು ಏನು ಸೇಲಿಯಂಟ್ ಫೀಚರ್ಸ್ ಆಫ್ ಟೆರಿಡೋಫೈಟ್. 37ನೇ ಕ್ವೆಶನ್. ಇಲ್ಲೊಂದಷ್ಟು ಸ್ಪೀಷೀಸ್ ಕೊಟ್ಟಿದ್ದಾರೆ. ಆ ಸ್ಪೀಷೀಸ್ದು ಫೈಲಮ್ ಏನು ಅಂತ ಹೇಳಿದ್ದಾರೆ. ಸೊ ಇದನ್ನು ಜ್ಞಾಪಕ ಮಾಡಿಕೊಂಡು ನೀವು ಬರಿಬೇಕು. ಫಸ್ಟ್ ಒನ್ನು ಸಿನಿಡೇರಿಯಾ ಫೈಲಮ್. ರೌಂಡ್ ವರ್ಮ್ ಏನು, Ascalmenthes phylum. Phyla ಅಥವಾ ಆಪಲ್ ಸ್ನೇಲ್. ಇದ್ಯಾ ಫೈಲಮ್ ಮೊಲಸ್ಕಾ, ಸ್ನೇಲ್ ಫ್ಯಾಮಿಲಿ ಮೊಲಸ್ಕಾ ಫೈಲಮ್. ಆಸ್ಟೀರಿಯಸ್ ಅಂದರೆ ಸ್ಟಾರ್ ಫಿಶ್. ಅವುಗಳು ಎಕಿನೋಡರ್ಮೇಟಾ ಫೈಲಮ್. ಮತ್ತು ಬ್ಯಾಲ್ನೋಗ್ಲೋಸಸ್ ಹೆಮಿಕಾರ್ಡೇಟಾ ಫೈಲಮ್. ಸೊ ಇದೆಲ್ಲ ಜ್ಞಾಪಕ ಇಟ್ಕೋಬೇಕು. ಇದೇ ಕೊಡಬೇಕು ಅಂತಿಲ್ಲ, ಬೇರೆ ಸ್ಪೀಷೀಸು ಕೊಡ್ಬೋದು. ಸೊ 5 ಬರೆದ್ರೆ ಚಕ್ಕಂತ 5 ಮಾರ್ಕ್ಸ್ ಸಿಗುತ್ತೆ. ಫ್ಲೋರಲ್ ಫಾರ್ಮುಲಾ ಮತ್ತು ಫ್ಲೋರಲ್ ಡಯಾಗ್ರಾಮ್ ಆಫ್ ಒನ್ ಪರ್ಟಿಕ್ಯುಲರ್ ಫ್ಲವರ್ ಅದನ್ನು ಕೊಡಿದ್ದಾರೆ. ಸೊ ಫ್ಲೋರಲ್ ಫಾರ್ಮುಲಾ ಅಂದರೆ ಏನು? ಇಟ್ ಈಸ್ ಅ ನೊಟೇಷನ್ ಫಾರ್ ರೆಪ್ರೆಸೆಂಟಿಂಗ್ the structure of the particular types of flower. ಸೊ ಈ ಪರ್ಟಿಕ್ಯುಲರ್ ಸ್ಪೀಷೀಸ್ ಸ್ಟ್ರಕ್ಚರು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಒಂದೊಂದು ಸಿಂಬಲ್ದು ಒಂದೊಂದು ಮೀನಿಂಗ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಇದರ ಅರ್ಥ ಅದು ಮೇಲ್ ಮತ್ತು ಫೀಮೇಲ್ ಎರಡೂ ಇರುತ್ತೆ ಅಂತ. ಸೊ ಇದೆಲ್ಲ ಡಿಫ್ರೆಂಟ್ ಮೀನಿಂಗ್ ಇದೆ, ಆಯಿತಾ? ಇದನ್ನು ನೀವು ಬೇರೆ ಬೇರೆ ಫ್ಯಾಮಿಲಿಗಳಿದೆ ಅದೆಲ್ಲ ಜ್ಞಾಪಕ ಇಟ್ಕೋಬೇಕು, ಕೇಳ್ಬೋದು. ಫ್ಲೋರಲ್ ಡಯಾಗ್ರಾಮ್ ಅಂದರೆ ಏನು? ಅದರ ಚಿತ್ರ. ಇಟ್ಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್
of flower structures. It shows the number of floral organs, their arrangement and fusion. ಸೊ ಈ ಥರ ಚಿತ್ರ ಬಿಡಿಸಿದ್ರೆ ಈ ಥರ ಇರ್ತದೆ. ಇಟ್ಸ್ ಎ ಗ್ರಾಫಿಕಲ್ ಸ್ಟ್ರಕ್ಚರ್. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಇದೇ ಫ್ಯಾಮಿಲಿದು ಕೊಡಬೇಕು ಅಂತಿಲ್ಲ, ಬಟ್ ಒಂದಷ್ಟು ಫ್ಯಾಮಿಲಿದು ಪ್ರಾಕ್ಟೀಸ್ ಮಾಡಿ. ಒಂದಾ ಫ್ಲೋರಲ್ ಫಾರ್ಮುಲಾ ಕೇಳ್ತಾರೆ, ಇಲ್ಲ ಫ್ಲೋರಲ್ ಡಯಾಗ್ರಾಮ್ ಅಥವಾ ಎರಡು ಒಟ್ಟಿಗೆ ಕೇಳಿದ್ರು. 38ನೇ ಕ್ವೆಶನ್. 39ನೇ ಕ್ವೆಶನು ಅರ್ತ್ ವರ್ಮ್ದು ಎಲಿಮೆಂಟ್ರಿ ಕೆನಾಲ್. ಸೊ ಇದು ಬರೀಬೇಕು. ಎಲಿಮೆಂಟ್ರಿ ಕೆನಾಲ್ ಡೈಜೆಸ್ಟಿವ್ ಸಿಸ್ಟಮ್ದು ಚಿತ್ರ ಬರೆದು ಎಲ್ಲ ಪಾರ್ಟ್ಸನ್ನು ಲೇಬಲ್ ಮಾಡಬೇಕು ನೀಟಾಗಿ. ಸೊ ಮೌತು ಟಾಪಲ್ಲಿರುತ್ತೆ, ಫ್ಯಾರಿನೆಕ್ಸು, ಈಸೋಫೋಗಸ್ಸು, ಗಿಸರ್ಡ್, ಸ್ಟೊಮಕ್ಕು ಮತ್ತು ಇಂಟೆಸ್ಟೈನಲ್ ಸಿಸಿಯಮ್, ಲಿಂಫ್ ಗ್ಲ್ಯಾಂಡ್, ಇಂಟೆಸ್ಟೈನಲ್ ಲೂಮೆನ್ ಮತ್ತು ಲಾಸ್ಟ್ ಫಾರ್ ಟೈಫ್ಯೂಸಿಯಾಲ್. ಇಷ್ಟಿದೆ. ಇದ್ರ ಚಿತ್ರನ ಬರಿಬೇಕು. ನೀವು ಬರೆದು ಲೇಬಲ್ ಮಾಡಬೇಕು. 40ನೇ ಕ್ವೆಶನ್ ಏನು? 2 ಪಾರ್ಟ್ ಕ್ವೆಶನ್ ಇದೆ. ಫಸ್ಟಲ್ಲಿ ಕ್ಲೋರೋಪ್ಲಾಸ್ಟ್, ಮೈಟೊಕಾಂಡ್ರಿಯನ್ ಮತ್ತು ಸೈಟೋಸ್ಕೆಲಿಟನ್ ಏನು ಅಂತ ಹೇಳಿದ್ದಾರೆ. ಸೊ ಕ್ಲೋರೋಪ್ಲಾಸ್ಟು they contain chlorophyll. They also contain carotenoid pigments which are responsible for trapping light, energy, essential for ಫೋಟೋಸಿಂಥಸಿಸ್ ಏನಾಗುತ್ತೋ ಅದಕ್ಕೆ ಬೇಕಾಗುವಂಥ ಕ್ಲೋರೋಫಿಲ್ ಮತ್ತು ಕಾರ್ಟಿನಾಯ್ಡ್ ಪಿಗ್ಮೆಂಟ್ಸು ಕ್ಲೋರೋಪ್ಲಾಸ್ಟಲ್ಲಿ ಇರುತ್ತೆ. ಮೈಟೊಕಾಂಡ್ರಿಯಾ ಇಸ್ ನೋನ್ ಆಸ್ ಪವರ್ ಸೆಲ್. ಏನು ಮಾಡುತ್ತೆ ಮೈಟೊಕಾಂಡ್ರಿಯಾ? ಸೆಲ್ ಒಳಗಿರುತ್ತೆ. ದೇ ಆರ್ ಸೈಟ್ಸ್ ಆಫ್ ಏರೋಬಿಕ್ ರೆಸ್ಪಿರೇಷನ್ ಅಂದರೆ ಆಕ್ಸಿಜನ್ ಇರುವಂತಹ ರೆಸ್ಪಿರೇಷನ್. ದೇ ಪ್ರೊಡ್ಯೂಸ್ ಸೆಲ್ಯುಲರ್ ಎನರ್ಜಿ. ಸೆಲ್ಗೆ ಬೇಕಾಗುವಂಥ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ATP. ಸೊ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ ಮೈಟೊಕಾಂಡ್ರಿಯಾ. 3ನೇದು ಸೈಟೋಸ್ಕೆಲಿಟನ್ ಅಂದರೆ ದೇ ಆರ್ ಇನ್ವಾಲ್ವ್ಡ್ ಇನ್ ಮೆನಿ ಫಂಕ್ಷನ್. ಸೈಟೋಸ್ಕೆಲಿಟನ್ ಅಂದರೆ ಹೊರಗಿರುವಂತಹ ಸ್ಕೆಲಿಟನ್ ಅಂದರೆ ಬೋನ್ ಸ್ಕೆಲಿಟನ್ ಅಲ್ಲ, ಸ್ಟ್ರಕ್ಚರ್, ಸೆಲ್ಯುಲರ್ ಸ್ಟ್ರಕ್ಚರ್. ಮೆಕ್ಯಾನಿಕಲ್ ಸಪೋರ್ಟ್ ಹೆಲ್ಪ್ ಮಾಡುತ್ತೆ. ಮೊಟಿಲಿಟಿ ಮತ್ತು ಮೇಂಟೆನೆನ್ಸ್ ಆಫ್ ದ ಶೇಪ್ ಆಫ್ ದಿ ಸೆಲ್ಲಿನ ಶೇಪು ಮತ್ತು ಮೂವ್ ಆಗೋದಕ್ಕೆ ಮತ್ತು ಮೆಕ್ಯಾನಿಕಲ್ ಸಪೋರ್ಟ್ಗೆ ಸೈಟೋಸ್ಕೆಲಿಟನ್ ಹೆಲ್ಪ್ ಆಗುತ್ತೆ. 40ನೇದು ಕ್ರೋಮೋಸೋಮ್ಸನ್ನು ಸೆಂಟ್ರೋಮಿಯರ್ ಬೇಸಿಸ್ ಮೇಲೆ ಹೇಳಿ ಅಂತ ಕೇಳ್ಯಾರ. ಸೊ ಬೇಸ್ಡ್ ಆನ್ ದ ಸೆಂಟ್ರೋಮಿಯರ್ ಪೊಸಿಷನ್, ದ ಕ್ರೋಮೋಸೋಮ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್. ಸೊ ಇಲ್ಲಿ 2 ಟೈಪ್ದು ಚಿತ್ರ ಇದೆ, ಆಮೇಲೆ ಇನ್ನೆರಡು ಟೈಪ್ದು ಬೇರೆ ಕಡೆ ಚಿತ್ರ ಇದೆ. ವಿಲ್ ಸಿ ದಟ್. ಫಸ್ಟ್ ಒನ್ ದ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಅದರಲ್ಲಿ ಸೆಂಟ್ರೋಮಿಯರ್ ಅನ್ನೋದು ಮಧ್ಯದಲ್ಲಿರುತ್ತೆ. ಆ್ಯಸ್ ಮಿಡಲ್ ಸೆಂಟ್ರೋಮಿಯರ್ ಫಾರ್ಮಿಂಗ್ 2 ಈಕ್ವಲ್ ಕ್ರೋಮೋಸೋಮ್ ಆರ್ಮ್ಸ್. ನೀವು ಚಿತ್ರದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ಸೆಂಟ್ರೋಮಿಯರ್ ಮಧ್ಯ ಇರುತ್ತೆ. ಈ ಥರ 2 ಈಕ್ವಲ್ ಕ್ರೋಮೋಸೋಮ್ ಆರ್ಮ್ಸು ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು ಮೊದಲನೇದು. ಸೆಕೆಂಡ್ ಒನ್ನು ಸಬ್ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸೆಂಟ್ರಲ್ ಇರಲ್ಲ, ಸ್ವಲ್ಪ ಮೇಲಿರುತ್ತೆ, ಸ್ಲೈಟ್ಲಿ ಅವೇ ಫ್ರಮ್ ದಿ ಮಿಡಲ್ ಆಫ್ ದ ಕ್ರೋಮೋಸೋಮ್, ರಿಸಲ್ಟಿಂಗ್ ಇನ್ 1 ಶಾರ್ಟ್ ಆ್ಯಂಡ್ 1 ಲಾಂಗ್ ಆರ್ಮ್. ಸೊ ನೀವು ಸೆಕೆಂಡ್ ಒನ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಸೆಂಟ್ರಲ್ ಇಲ್ಲ, ಸ್ವಲ್ಪ ಮೇಲಿದೆ. ಸೊ ಇದು ಶಾರ್ಟ್ ಆರ್ಮು, ಇದು ಲಾಂಗ್ ಆರ್ಮ್. ಸೊ ಇದಕ್ಕೆ ಸಬ್ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. Third variety and fourth variety. The third variety is called acrocentric chromosome. Acrocentric chromosome ಅಂದರೆ ಏನು? It has centromere situated close to its end ಹತ್ರ ಇರುತ್ತೆ, forming one extremely short and one very long arm. ನೀವು ಇಲ್ಲಿ ಗಮನಿಸಿದ್ರೆ ಇದು ಚಿಕ್ಕದಿದೆ, ಇದು ತುಂಬ ಉದ್ದ ಇದೆ. ಇದನ್ನು ನಾವು ಆಕ್ರೋಸೆಂಟ್ರಿಕ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಲಾಸ್ಟ್ ಒನ್ನು ಟೀಲೋಸೆಂಟ್ರಿಕ್ ಅಂದರೆ ಆಲ್ಮೋಸ್ಟ್ ಎಂಡಲ್ಲಿರುತ್ತೆ ಸೆಂಟ್ರೋಮಿಯರ್ ಅಂತ. ಇಟ್ ಹ್ಯಾಸ್ ಟರ್ಮಿನಲ್ ಸೆಂಟ್ರೋಮಿಯರ್. ಟರ್ಮಿನಲ್ ಅಂದರೆ ಎಂಡಲ್ಲಿದೆ ಅಂತ.
So you have centromere at the end. So it is called terminal centromere. So ಒಂದು ಶಾರ್ಟ್ ಆರ್ಮ್ ತುಂಬಾ ಚಿಕ್ಕದಿರುತ್ತೆ, ಒಂದು ಸ್ವಲ್ಪ ದೊಡ್ಡದಿರುತ್ತೆ. These are the examples of the 4 types of chromosomes based on position of centromere. So ಇಲ್ಲಿ ನಾವು 20 ಕ್ವೆಶನ್ ಅನ್ನು ನೋಡಿದ್ವಿ. ಕ್ವೆಶನ್ 20 to ಕ್ವೆಶನ್ 40. ಹೋಪ್ಫುಲಿ ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ಸಲ್ಲಿ ಹಾಕಿ. ಮುಂದಿನ ವಿಡಿಯೋಲಿ ನೋಡೋಣ ಬಾಕಿ ಕ್ವೆಶನ್. ಅಲ್ಲಿವರೆಗೂ ವಿದಾಯ. ಬಾಯ್.